ದೈವಕ್ಕೆ ಎಲ್ಲಿಯೂ ಹರಿಕೆಯ ನೇಮ ಎನ್ನುವಂಥ ನಿಯಮಗಳಿಲ್ಲ. ವಾರಾಯಿ ಪಂಜುರ್ಲಿ ಅಂತ ಒಂದು ಹೆಸರಿನ ದೈವವು ತುಳುನಾಡಿನಲ್ಲಿಲ್ಲ. ಯಾವ ದೈವಗಳು ಆ ರೀತಿಯಾಗಿ ಪಲ್ಟಿ ಹೊಡೆಯುವ ಕ್ರಮಗಳಿಲ್ಲ. ಈ ರೀತಿ ನಾಟಕೀಯವಾಗಿ ಹೋಗ್ಲಿಕ್ಕೆ ಕಾರಣ ಇಲ್ಲಿಯ ಗುತ್ತಿನವರು ಬಕೆಟ್ಗಳಾದರೂ ಕೆಲವರು ನಾನು ಇಂಥವರನ್ನ ಆ ಕ್ಷೇತ್ರದಲ್ಲಿ ಕಟ್ಟಿಸುವುದಿಲ್ಲ ಅಂತ ಒಂದು ನಿರ್ಧಾರಕ್ಕೆ ಬಂದರೆ ಮಾತ್ರ ಇದು ಸರಿಯಾದಿತು. ಇರ್ಗುಂದೂರು ಮತ್ತೆ ಯಾರು ನಮ್ಮ ರಿಷಬ್ ಶೆಟ್ಟಿ ಅವರಿಂದ ಗಿಂತಲೂ ತುಂಬ ಡೇಂಜರ್ ಯಾರು ಅಂತ ಹೇಳಿದ್ರೆ ಈಗ ನಮಗೆ ಈ ರೀತಿಯ ದೈವಗಳ ನಂಬಿಕೆ ಗೊತ್ತಿದ್ದು ನಾಟಕ ಮಾಡುವವರು. ರಿಷಬ್ ಶೆಟ್ಟಿ ತೊಡೆಯಲ್ಲಿ ಹೋಗಿ ಮಲಗ್ತೀರ ಸ್ವಾಮಿ. ಏನು ತುಳುನಾಡಿಗೆ ಯುದ್ಧವನ್ನು ಮಾಡಿ ಬಂದಿದ್ದಾರೆ ರಿಷಬ್ ಶೆಟ್ಟಿ. ರಿಷಬ್ ಶೆಟ್ಟಿ ತುಳುನಾಡಿಗೆ ಏನೂ ಅಲ್ಲ, ಈಸ್ ಅನ್ ಬಿಸ್ನೆಸ್ ಮ್ಯಾನ್. ಸಿನಿಮಾ ಮಾಡಿದ್ರೆ ತುಳುನಾಡು ಹೇಗೆ ಸ್ವಾಮಿ ಹೊಳೆಯೋದು? ಸರಿಯಾಗಿ ರಿಷಬ್ ಶೆಟ್ಟಿಗೆ ಏನು 3 ವರ್ಷದಿಂದ ಸಿನಿಮಾ ಮಾಡ್ತಾ ಇದ್ರೆ ತುಳು ಮಾತಾಡ್ತಾರ ಅವರು? ಆ ರೀತಿ ನರ್ತಕ ಮಾಡಿದ ನರ್ತಕರು ಸೇರಿ ಅಲ್ಲಿ ನಿಮಗೆ ಆಗಾಗ ಬುದ್ಧಿ ಹೇಳುವಂತಹ ಒಬ್ಬ ತಂತ್ರಿ ಅವರಿದ್ರು, ಅವರು ಸೇರಿ ನೇರ ಚರ್ಚೆಗೆ ನಾವು ಸನ್ನದ್ಧ ಸ್ಥಿತಿಯಲ್ಲಿದ್ದೇವೆ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್. ಕಾಂತಾರ ಸಿನಿಮಾ ಸಕ್ಸಸ್ ಆಗಿದೆ ಅನ್ನುವಂಥ ವಿಚಾರದಲ್ಲಿ ಒಂದಷ್ಟು ಜನ ಮಾತಾಡ್ತಾ ಇದ್ದಾರೆ. ಆದರೆ ಎಷ್ಟು ಸಕ್ಸಸ್ ಆಗಿದೆ ಅನ್ನುವಂಥ ವಿಚಾರದಲ್ಲಿ ಯಾರಿಗೂ ಕೂಡ ಗೊತ್ತಿಲ್ಲ. ಅದರ ಮಧ್ಯೆ ರಿಷಬ್ ಶೆಟ್ರು ಬಂದು ಮಂಗಳೂರಿನಲ್ಲಿ ಹರಕೆಯ ಕೋಲ ಕೊಟ್ಟರು ಅನ್ನುವಂಥ ವಿಚಾರದಲ್ಲಿ ಒಂದಷ್ಟು ಜನ ಮಾತಾಡ್ತಾ ಕೂಡ ಇದ್ದಾರೆ. ಆ ಹರಕೆಯ ಕೋಲ ಕೊಟ್ಟಂಥ ಸಂದರ್ಭದಲ್ಲಿ ಆ ದೈವ ಪಾತ್ರಿ ಯಾರು ಇದ್ದಾರೆ ಅವರು ಮಾಡಿದಂಥ ನೃತ್ಯ ಆಗಿರ್ಬೋದು, ಆ ಒಂದು ತಟ್ಟೆ ಇದೆ ಅದನ್ನು ತಲೆಗೆ ಒಡೆದುಕೊಳ್ಳುವಂಥದ್ದಾಗಿರ್ಬೋದು, ಅಥವಾ ಆ ಆಯುಧ ಇದೆ ಅದನ್ನು ತಲೆಗೆ ಒಡೆದುಕೊಳ್ಳುವಂಥದ್ದಾಗಿರ್ಬೋದು, ಅಥವಾ ರಿಷಬ್ ಶೆಟ್ಟಿಯ ತೊಡೆಯಲ್ಲಿ ಮಲಗಿರುವಂಥ ವಿಚಾರ ಈಗ ಚರ್ಚೆಗೆ ಕೂಡ ಕಾರಣವಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ದೈವಾರಾಧನೆಯಲ್ಲಿ ಈ ರೀತಿಯಾಗಿ ಇದೆಯಾ? ನಿಜವಾಗ್ಲೂ ಕಾಂತಾರ ಸಿನಿಮಾದಿಂದ ದೈವಾರಾಧನೆ ಹಾಳಾಗ್ತಾ ಇರುವಂಥದ್ದು ಅಲ್ಲ, ಇಂತಹ ಅವರಿಂದ ದೈವಾರಾಧನೆ ಹಾಳಾಗ್ತಾ ಇದೆ ಅನ್ನುವಂಥ ವಿಚಾರದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಚರ್ಚೆ ಕೂಡ ಆಗ್ತಾ ಇದೆ. ಒಂದಷ್ಟು ಜನ ಮಾತಾಡಬೇಕಾದ್ರೆ ಮಾತಾಡಿದ್ರು ಯಾವ ರೀತಿ ಅಂತ ಹೇಳಿದ್ರೆ, ಆ ದೈವ ಪಾತ್ರಿ ಏನಾದರೂ ಯೋಚನೆ ಮಾಡಿಕೊಂಡನೋ ಏನೋ ಅಂತ ಹೇಳಿದ್ರೆ ರಿಷಬ್ ಶೆಟ್ಟಿ ಇವನನ್ನು ಆಡಿಷನ್ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರದಲ್ಲಿ ಆ ರೀತಿಯಾಗಿ ನೃತ್ಯ ಮಾಡ್ತಾ ಇದ್ರು. ಇದು ಸರಿಯಲ್ಲ, ದೈವಾರಾಧನೆಗೆ ಅಪಚಾರ ಮಾಡಿರುವಂಥದ್ದು ಈ ವ್ಯಕ್ತಿ ಎನ್ನುವಂಥ ವಿಚಾರದಲ್ಲೂ ಕೂಡ ಒಂದಷ್ಟು ಜನ ಮಾತಾಡ್ತಾ ಇದ್ದಾರೆ. ಸೊ ಇದು ಸರಿಯೋ ತಪ್ಪು ಅನ್ನುವಂಥ ವಿಚಾರದಲ್ಲಿ ನಮ್ಮ ಜೊತೆಗೆ ಮಾತಾಡೋಕೆ ತಮ್ಮಣ್ಣ ಶೆಟ್ಟರು ಕೂಡ ಇದ್ದಾರೆ. ಮುಂಚಿನಿಂದಲೂ ದೈವಾರಾಧನೆಯಲ್ಲಿ ತಪ್ಪುಗಳು ನಡೆದಾಗ ಅದನ್ನು ಕಡಾಖಂಡಿತವಾಗಿ ಖಂಡಿಸ್ತಾ ಬಂದಿರುವಂಥವರು ಇವರು. ಸೊ ಶೆಟ್ಟರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ಏನು ಹೇಳ್ತೀರಿ ಅಂತ ಹೇಳಿ, ಈ ದೈವ ಪಾತ್ರಿ ಈ ಥರ ಮಾಡಿರುವಂಥದ್ದು ಸರಿಯಾ? ಅದಕ್ಕಿಂತ ಮುಂಚೆ ರಿಷಬ್ ಶೆಟ್ಟರು ಈ ಹರಕೆಯ ಕೋಲವನ್ನು ಕೊಟ್ಟಿದ್ರು ಅನ್ನುವಂಥ ವಿಚಾರದಲ್ಲಿ ಒಂದಷ್ಟು ಜನ ಮಾತಾಡ್ತಾ ಇದ್ದಾರೆ. ಈ ಹರಕೆಯ ಕೋಲ ಅನ್ನುವಂಥದ್ದು ಉಂಟಾ ಅಂತೇಳಿ. ದೈವಾರಾಧನೆಗೆ ಅನೇಕ ಪರಕೀಯರು ಮತ್ತು ಅನೇಕ ರಾಜಮನೆತನಗಳು ತುಳುನಾಡಿನ ಮೇಲೆ ದಾಳಿ ಮಾಡಿದಾಗಲೂ ಆಡಳಿತ ಮಾಡಿದ ಸಮಯದಲ್ಲಿಯೂ ದೈವಾರಾಧನೆಗೆ ಬ್ರಿಟಿಷರಿಂದಲೂ ತೊಂದರೆ ಆಗಲಿಲ್ಲ. ಬಹುಶಃ ಈಗ ಆಗುವಂಥದ್ದು, ಈಗ ದೈವಾರಾಧನೆಗೆ ಮೇಲೆ, ನಂಬಿಕೆಯ ಮೇಲೆ, ಸಂಪ್ರದಾಯದ ಮೇಲೆ, ಆರಾಧನೆ ಮೇಲೆ ಒಂದು ರೀತಿಯ ದಾಳಿ ನಡೀತಾ ಇದೆ ಅಂತ ನಾವು ಹೇಳ್ಬೋದು. ಈಗ ಅಲ್ಲಿ ದೈವ ಮಾಡುವಂಥ ರೀತಿಯನ್ನು ನೋಡುವಾಗ ನಾವು ಅನೇಕ ನಮ್ಮ ದೈವಾರಾಧನೆ ಸಂಬಂಧಿತವಾದಂಥ ಆಮಂತ್ರಣ ಪತ್ರಿಕೆಯನ್ನು ನೋಡುವಾಗ ನೀವು ಕಡೆಗೆ ಒಂದು ಶಬ್ದ ಬರ್ತದೆ, ದೈವಗಳ ಕೃಪೆಗೆ ಪಾತ್ರರಾಗಿ ಸಿರಿಮುಡಿ ಗಂಧ ಪ್ರಸಾದವನ್ನು ಸ್ವೀಕರಿಸಿ ಅಂತ ಸಾಮಾನ್ಯ ಎಲ್ಲ ಪತ್ರಿಕೆಗಳಲ್ಲೂ ಇದೆ, ಆಮಂತ್ರಣ ಪತ್ರಿಕೆಯಲ್ಲಿ. ಬಹುಶಃ ಇನ್ನು ಮುಂದೆ ಮುಕ್ತೇತರಣ ಕೃಪೆಗೆ ಪಾತ್ರರಾಗಿ ಅಥವಾ ರಿಷಬ್ ಶೆಟ್ಟಿಯವರ ಪಾತ್ರಕ್ಕೆ ಪಾತ್ರರಾಗಿ ಅಲ್ಲ ಅರಿಕೆ ನೀಡುವವನ ಕೃಪೆಗೆ ಪಾತ್ರರಾಗಿ ಅಂತ ಬರೆಯುವ ಸ್ಥಿತಿ ನಿರ್ಮಾಣ ಆದೀತ ಎಂಬುದು ಇಲ್ಲಿ ಗೋಚರ ಆಗ್ತಾ ಇದೆ. ಯಾಕಂತ ಹೇಳಿದರೆ ಇದು ಉದ್ದೇಶಪೂರ್ವಕವಾಗಿ ರಿಷಬ್ ಶೆಟ್ಟಿಯವರನ್ನು ತನ್ನ ಎಲ್ಲೋ ಒಂದು ಕಡೆ ಅನದೂಟ್ಲಿಕ್ಕೋ ವ್ಯಾಪಾರದ ದೃಷ್ಟಿಯಲ್ಲೋ ಒಂದು ರೀತಿಯಲ್ಲಿ ಅವರನ್ನು ಬೇರೆ ಬೇರೆ ದೈವಗಳಿಗೆ ಹರಿಕೆ ಹೇಳಿಸಿ ಇಲ್ಲ ಸಲ್ಲದ ಬಿಲ್ಲುಗಳನ್ನು ಹಾಕಿ ಅವರ ಜೊತೆ ತಮ್ಮ ಪ್ರಚಾರವೂ ಬರಲಿ ಅಂತ ಈ ನರ್ತಕ ವಿಭಾಗ, ಅದರಲ್ಲೊಂದು ತಂತ್ರಿ ಅವರಿದ್ದರು, ಪುರೋಹಿತರು ಅವರು, ಇದೊಂದು ತಂಡ ರಿಷಬ್ ಶೆಟ್ಟಿಯ ಜೊತೆಗೆ ನಾವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಎಲ್ಲಿಯೋ ಕಡೆ ಈ ಜೊತೆಗೆ ಒಂದು ಪ್ರಚಾರವನ್ನು ಗಿಟ್ಟಿಸಲಿಕ್ಕೆ ಇದನ್ನೊಂದು ದುರುದ್ದೇಶದಿಂದ ಈ ಹರಿಕೆಗಳೆಲ್ಲ ಇಂಥ ಕೋಳಗಳು ಆಗಿದೆ ವಿನ ತುಳುನಾಡಿನ ದೈವಾರಾಧನೆಯ ನಿಯಮದಲ್ಲಿ ದೈವಕ್ಕೆ ಎಲ್ಲಿಯೂ ಹರಿಕೆಯ ನೇಮ ಎನ್ನುವಂಥ ನಿಯಮಗಳಿಲ್ಲ. ರಾಜನ್ ದೈವಗಳಿಗೆ, ಕುಟುಂಬ ದೈವಗಳಿಗೆ ಮತ್ತು ಕಲ್ಲುರ್ಟಿ
ಕೊರತಿ ಇಂಥ ದೈವಗಳಿಗೆಲ್ಲ ಕೋಲ ನಡೆಯುವಂಥದ್ದು, ಆಗಾಗ ಕೋಲ ನಡೆಯುವಂಥದ್ದು, ಆಗಾಗ ಅಗಿಲು ಸೇವೆ ನಡೆಯುವಂಥದ್ದು ಕ್ರಮ ಇದೆ. ಈ ದೊಡ್ಡ ದೊಡ್ಡ ಇಂಥ ಪಂಜುರ್ಲಿ, ಜಾರಂದಾಯ, ಮಲರಾಯ, ಮೈಸಂದಾಯ, ಜುಮಾದಿ ಇಂಥ ಗ್ರಾಮ ಸಂಬಂಧಿ ಆಡಳಿತ ಇರುವಂಥ ದೈವಗಳಿಗೆ ಅರಿಕೆಯ ನೇಮ ಎಂಬ ನಿಯಮಗಳಿಲ್ಲ. ಇಲ್ಲಿ ಇರುವಂಥದ್ದು ಆ ದೈವದ ಗಡಿಪಟ್ಟ ಸ್ವೀಕರಿಸಲು ಅಲ್ಲ, ಧರ್ಮ ನೇಮ ಅಂತ ಒಂದು ದೊಡ್ಡ ದೊಡ್ಡ ಅರಿಕೆಗಳನ್ನು ಬಿಟ್ಟರೆ ದೈವಕ್ಕೆ ಕಾಲಾವಧಿ ತಂಬಿಲ ಮತ್ತು ಅರಿಕೆಯ ತಂಬಿಲ, ಅರಿಕೆಯ ನವರಾತ್ರಿ ಪೂಜೆ 9 ದಿನ ಆಗಿಯೂ ಕೆಲವು ಕಡೆಗಳಲ್ಲಿ 12 ದಿನ 12-20 ಪೂಜೆಗಳು ನಡೆದು ದೈವಗಳಿಗೆ ನಿಮಗೆ ಅರಿಕೆಯ ನವರಾತ್ರಿ ಪೂಜೆ ಮತ್ತು ಅರಿಕೆಯ ಪರ್ಬ ತಂಬಿಲ ಮತ್ತು ವಾಮಂಚ ಕಜ್ಜಾಯ ಇಂಥ ತಂಬಿಲಗಳನ್ನು ಬಿಟ್ಟರೆ ಎಲ್ಲಿಯೂ ದೈವಗಳಿಗೆ, ರಾಜನ್ ದೈವಗಳಿಗೆ ಹರಿಕೆಯ ನೇಮ ಕೊಡುವಂಥ ನಿಯಮಗಳಿಲ್ಲ. ಏನಿದ್ರೂ ಧರ್ಮ ನೇಮ ಎನ್ನುವಂಥ ದೈವಾರಾಧನೆಯಲ್ಲಿ ಬರುವಂಥ ಅತಿ ಶ್ರೇಷ್ಠವಾದಂಥ ಹರಿಕೆ ಧರ್ಮ ನೇಮ. ಅಲ್ಲಿರುವಂತಹ ಕ್ಷೇತ್ರದ ಆಡಳಿತ ಮಂಡಳಿ ಆಗಲಿ, ಅಲ್ಲಿಯ ತಂತ್ರಿವರ್ಗವಾಗಲಿ, ಅಲ್ಲಿ ನರ್ತನ ವಿಭಾಗದಲ್ಲಿದ್ದವರು ಎಲ್ಲರೂ ಇದಕ್ಕೆ ಮುಂದಿನ ದಿನ ದೋಷವನ್ನು ಹೊತ್ಕೊಳ್ತಾರೆ. ನೆನಪಿಡಿ, ಆ ಗ್ರಾಮಕ್ಕೂ ಇದರಿಂದ ದೊಡ್ಡ ಗಂಡಾಂತರ ಇದೆ. ಯಾಕಂತ ಹೇಳಿದರೆ, ಒಂದು ರಾಜನ್ ದೈವಕ್ಕೆ ನೀವು ಯಾವುದೇ ಒಂದು ಸೇವೆ ಧರ್ಮ ನೇಮ ಕೊಡುವುದೇ ಆದರೆ ಆ ಗ್ರಾಮ ಸಂಬಂಧಿ ದೇವರ ಕೊಡಿಯೇರಿ ಅಲ್ಲ, ಆ ಗ್ರಾಮ ಸಂಬಂಧಿ ಇರುವಂಥ ದೈವಗಳಿಗೆ ಎಲ್ಲ ಕಡೆ ನೇಮ ನಡೆದು ಆ ದೈವಗಳು ಹಾಳು ಕುಡಿದ ನಂತರ, ಆ ದೈವಗಳು ಕಾಲಾದಿಭೋಗಗಳನ್ನು ಸ್ವೀಕರಿಸಿದ ನಂತರ ಆ ದೈವದಲ್ಲಿ ಬಂದು ಇಂಥ ದಿನದಲ್ಲಿ ನಿಮಗೆ ಧರ್ಮ ನೇಮವನ್ನು ಕೊಡ್ತೇವೆ ಅಂತ ಆ ದೈವದಿಂದ ಬೂಲೆ ಹಿಡಿದ ನಂತರ ಮತ್ತೆ ಧರ್ಮ ನೇಮ ಆಗುವಂಥದ್ದು ನಿಯಮ. ಯಾವ ಕಾರಣಕ್ಕೂ ರಿಷಬ್ ಶೆಟ್ಟಿ ಅವರಿಗೆ ಟೈಮ್ ಇದೆ, ಶೆಡ್ಯೂಲ್ ಬಿಜಿ ಇದ್ದಾರೆ, ಅವರಿಗೆ ಇಂಥ ದಿನ ಇದೆ ಅಂಥೇಳಿ ಈಗ ಮೊನ್ನೆ ನಡೆದಂಥ ವಾರಾಯಿ ಪಂಜುರ್ಲಿ ಏನು ಜಾರಂದಾಯ ಕ್ಷೇತ್ರದಲ್ಲಿ ಆದಂಥ ಆ ನೇಮ, ಹರಿಕೆಯ ನೇಮ, ಅದು ಕದ್ರಿಯ ಮಂಜುನಾಥ ದೇವರ ಕೊಡಿಯೇರಿ ಉತ್ಸವ ನಡೆದು ಅಲ್ಲಿ ಇರುವಂಥ ಎಲ್ಲ ಪರಿವಾರ ದೈವಗಳು, ಗ್ರಾಮ ದೈವಗಳಿಗೂ ಸೇವೆ ನಡೆದು ಆ ದೈವಗಳೆಲ್ಲವೂ ಹಾಳು ಕುಡಿದ ನಂತರ, ಆ ದೈವಗಳೆಲ್ಲವೂ ಬಾರ್ನೆ ಸ್ವೀಕರಿಸಿದ ನಂತರ, ಗ್ರಾಮದಲ್ಲಿ ನಡೆಯುವಂಥ ಎಲ್ಲ ಕಾರ್ಯಗಳಾದ ನಂತರ ಅದೇ ದೈವಗಳ ಹತ್ರ ನಾವು ದೇವರ ಹತ್ರ ಪ್ರಾರ್ಥಿಸಿ, ದೈವಗಳ ಹತ್ರ ಅಪ್ಪಣೆ ತೆಗೆದು, ಸೀಮೆಯ ದೇವರ ಗ್ರಾಮದ ದೇವರ ಅಪ್ಪಣೆ ತೆಗೆದು ಆ ದೈವಗಳ ಮೂಲ್ಯವನ್ನು ಪಡೆದು ನಂತರ ದಿನನಿಗದಿಯಾಗಿ ಆಗುವಂಥದ್ದು ತುಳುನಾಡಿನ ದೈವಾರಾಧನೆಯ ನಿಯಮ. ವಾರಾಯಿ ಪಂಜುರ್ಲಿ ಅಂತ ಒಂದು ಹೆಸರಿನ ದೈವವು ತುಳುನಾಡಿನಲ್ಲಿಲ್ಲ. ನಾವು ನಮ್ಮ ಮಾತಿನಲ್ಲಿ ಯಾರಿಗಾದರೂ ಚರ್ಚೆಗೂ ನಾವು ಸಿದ್ಧರಿದ್ದೇವೆ. ಎಲ್ಲಿದ್ದರೂ ಬೇರೆ ಬೇರೆ ಉರಂಡಾರ ಪಂಜುರ್ಲಿ, ಕುಪ್ಪೆ ಪಂಜುರ್ಲಿ, ಕುಪ್ಪೆಟ್ಟಿದಗಲಿ, ಬೇರೆ ಬೇರೆ ರೀತಿಯ ನಿಮಗೆ ಅರದೇರೆ ಪಂಜುರ್ಲಿಗಳಿದೆ. ವಾರಾಯಿ ಪಂಜುರ್ಲಿ ಅನ್ನುವ ಹೆಸರಿರುವಂಥ ಒಂದು ದೈವಗಳೂ ತುಳುನಾಡಿನಲ್ಲಿಲ್ಲ. ಮತ್ತು ಅಂಥ ಒಂದು ರಾಜನ್ ದೈವ ಸಂಬಂಧಿತ ವಿಚಾರಕ್ಕೆ ಹರಿಕೆಯ ನೇಮಗಳೆಂಬ ಕ್ರಮಗಳೂ ಇಲ್ಲ. ಭಕ್ತನ ಮಡಿಲಲ್ಲಿ ಹೊರಲಾಡಿ ಆ ಕೊಂಡಾಟ ತೋರಿಸಿ ಆತನನ್ನು ಮುತ್ತಿಕ್ಕಿ ಆತನಿಗೆ ಮುದ್ದಾಡಿ ಮಾಡುವಂಥ ಕ್ರಮ ದೈವಾರಾಧನೆಯಲ್ಲಿಲ್ಲ. ಗ್ರಾಮ ದೈವ ಸಂಬಂಧಿತವಾದಂಥ ದೈವಗಳಿಗೆ ನೀವು ಧರ್ಮ ನೇಮಗಳನ್ನು ನೀಡಿ ದೈವದ ಬಾಯಿಂದ ಹೆಸರನ್ನು ಕರೆಸಿಕೊಂಡ ನಂತರ, ದೈವ ನಿಮ್ಮನ್ನು ಕರೆದ ನಂತರ ದೈವದ ಕಡದಲ್ಲಿ 1ನೇ ಗುತ್ತು 2ನೇ ಗುತ್ತು ಎಂಬ ತೀರ್ಮಾನ ಆ ವ್ಯಕ್ತಿಗಳ ಮಧ್ಯದಲ್ಲಿ ಮಾತ್ರ ದೈವ ಮಾತನಾಡಿ 3ನೇ ವ್ಯಕ್ತಿಗೆ ಸಂದೇಶ ರವಾನೆ ಮಾಡುವಂಥದ್ದು ದೈವಾರಾಧನೆಯ ನಿಯಮ. ಇಲ್ಲಿ ಏನೇ ಇದ್ದರೂ ನೇರ ಹೋಗಿ ನೀವು ಬಂದಂಥ ಅತಿಥಿಗಳಿಗೆ ಆ ಪಂಜುರ್ಲಿಗೆ ಆ ದೈವಕ್ಕೆ ಆ ರೀತಿಯಾದಂಥ ರಿಷಬ್ ಶೆಟ್ಟಿಯ ಒಂದು ಕೊಂಡಾಟವನ್ನು ನೋಡುವಾಗ ದೈವಾರಾಧನೆ ಯಾವ ಮಟ್ಟಕ್ಕೆ ಇಳಿತಾ ಇದೆ. ಅಲ್ಲಿ ಕೆಲಸ ಮಾಡುವಂತಹ ಚಾಕಿರಿ ವರ್ಗ ಇರ್ಬೋದು, ಆ ನರ್ತಕ ವಿಭಾಗ ಇರ್ಬೋದು, ಆ ತಂತ್ರ ಭಾಗ ಇರ್ಬೋದು, ಇವರು ಆಲೋಚನೆ ಮಾಡಬೇಕಿತ್ತು. ರಿಷಬ್ ಶೆಟ್ಟಿಯವರು ಸ್ವಲ್ಪ ದೂರದ ಕುಂದಾಪುರದ ಊರಿನವರು. ಇಲ್ಲಿಯ ಊರಿನ ಕೆಲವೊಂದು ವಿಚಾರಗಳು ಅವರಿಗೆ ಗೊತ್ತಿಲ್ಲದೇ ಇರ್ಬೋದು. ಅವರಿಗೆ ನಾವು ಹರಿಕೆಯ ನೇಮದ ಮುಖಾಂತರ ಅವರನ್ನು ಒಂದು ದೊಡ್ಡ ಬಿಲ್ಲು ಮಾಡಿ ಅನಲೂಟಿ ಮಾಡುವಂಥ ಒಂದು ದಂಧೆ ಬಿಟ್ಟರೆ ಇಲ್ಲಿ ಎಲ್ಲಿಯೂ ದೈವದ ಕ್ರಮಕ್ಕೆ ಇದು ಸರಿಯಾದ ನಿಯಮಗಳಲ್ಲ. ಮುಂದಿನ ದಿನ ಆ ಗ್ರಾಮಕ್ಕೂ ದೊಡ್ಡದಾದಂಥ ಒಂದು ದೋಷಗಳಿದೆ. ಪ್ರಶಸ್ತಿ ವಿಜೇತರಾದಂಥ ಮೊನ್ನೆ ಸಿಕ್ಕಿದಂಥ ಒಬ್ಬ ವ್ಯಕ್ತಿ ಇದ್ದರು, ಅವರಾದರೂ ಇದನ್ನು ಬುದ್ಧಿ ಹೇಳಬೇಕಿತ್ತು. ಈ ರೀತಿಯಾದ ಹರಿಕೆಯ ನೇಮಗಳಿಲ್ಲ. ಹರಿಕೆಯ ನೇಮ ಮಾಡುವುದಾದರೆ ನಾವು ಕದ್ರಿ ಮಂಜುನಾಥ ದೇವರ ಅಪ್ಪನೆಯನ್ನು, ಗ್ರಾಮದೇವಿಗಳ ಅಪ್ಪನೆಯನ್ನು ಪಡೆದು ಆ ಮೂಲ್ಯದ ಮೇಲೆ ಇದು ದಿನನಿಗದಿ ಆಗಬೇಕು ಎಂಬುದನ್ನು ಹೇಳಬೇಕಿತ್ತು. ಒಂದು ವೇಳೆ ಇದು ಕುಟುಂಬ ಸಂಬಂಧಿತ ದೈವವೇ ಆದರೆ, ಒಂದು ಮನೆತನಕ್ಕೆ ಸಂಬಂಧಪಟ್ಟ ದೈವಗಳೇ ಆದರೂ ಕೂಡ ಅಲ್ಲಿ ರಿಷಬ್ ಶೆಟ್ಟಿಯವರು ಬಂದು ಹರಿಕೆ ಕೊಡುವ ನಿಯಮ ಇಲ್ಲ.
ಈಗ ಪನೋಲಿ ಬೈಲ್ ಇರ್ಬೋದು, ಕಡಂಬಿ ಇರ್ಬೋದು, ಅಲ್ಲ ಬೇರೆ ಬೇರೆ ಕಲ್ಕುಡ ಕ್ಷೇತ್ರಗಳಿದೆ, ಬೇರೆ ಬೇರೆ ಕ್ಷೇತ್ರಗಳಿದೆ. ಇಂಥ ಜಾಗದಲ್ಲಿ ಅತಿಥಿಯಾಗಿ ಕೊಡುವಂಥದ್ದು ನಿಯಮ ಇದೆ. ಅದು ಗ್ರಾಮ ಸಂಬಂಧಿ ವಿಚಾರ. ಒಂದು ಖಾಸಗಿಯಾದಂಥ ಒಂದು ನಿಮ್ಮ ಮನದೇವರಿಗೆ ಮನೆಗೆ ಸಂಬಂಧಪಟ್ಟಂಥ ದೈವಕ್ಕೆ ಇನ್ನೊಬ್ಬರು ಬಂದು ಕೊಡುವಂಥದ್ದಿಲ್ಲ. ಯಾಕಂತ ಹೇಳಿದೆ, ಇಲ್ಲಿಂದ ಕುಂದಾಪುರದವರೆಗೆ ಒಂದೇ ರೀತಿಯ ನಿಯಮಗಳಿದೆ. ರಿಷಬ್ ಶೆಟ್ಟಿಯವರಿಗೂ ಒಂದು ನಂಬಿಕೆಗೆ ದೈವ ಇದೆ, ಅವರು ಆರಾಧನೆ ಮಾಡುವಂಥ ಕ್ಷೇತ್ರ ದೈವ ಇದೆ, ಕುಟುಂಬ ದೈವ ಇದೆ, ಇಲ್ಲಿ ಬರುವಂಥದ್ದಿಲ್ಲ. ಆಗಿರುವಾಗ ಈ ರೀತಿಯಾದಂಥ ಒಂದು ನಾಟಕಗಳನ್ನು ನೋಡಿದಾಗ ದೈವಾರಾಧನೆಯನ್ನು ವ್ಯಾಪಾರ ಕೇಂದ್ರವನ್ನಾಗಿ ಮಾಡಿ ನೀವು ಲಾಭ ಮಾಡಲಿಕ್ಕೋಸ್ಕರ ದೈವಾರಾಧನೆಯನ್ನು ದಂಧೆಯಾಗಿ ಮಾಡಲಿಕ್ಕೆ ಪ್ರಯತ್ನ ಪಡುವಂಥ ವ್ಯವಸ್ಥೆ ಬಿಟ್ಟರೆ ರಿಷಬ್ ಶೆಟ್ಟಿಯನ್ನು ಅರಿಕೆ ತೀರಿಸಲಿಕ್ಕೋಸ್ಕರ ಮಾಡಿದಂಥ ವಿಚಾರಧಾರೆ ಅಲ್ಲ ಅಂತ ನಾವು ಇದನ್ನು ಸ್ಪಷ್ಟವಾಗಿ ಹೇಳುವಂಥದ್ದು. ಯಾಕಂತೆ ಅಲ್ಲಿ ಎಲ್ಲವೂ ನಡೆದದ್ದು ದೈವಾರಾಧನೆಯ ನಿಯಮಕ್ಕೆ ತದ್ವಿರುದ್ಧವಾದದ್ದು. ಈ ಸಮಯದಲ್ಲಿ ದೈವಗಳ ಕಂಬಲಕೋರಿ ಉತ್ಸವಗಳು ನಡೆಯುವ ಸಮಯ, ಕಂಬಲಕೋರಿ ನೇಮಗಳು ನಡೆಯುವ ಸಮಯ, ಬುದ್ವಾರ್ ಮೆಚ್ಚುಗಳು ನಡೆಯುವಂಥ ಸಮಯ. ಅಂಥ ಒಂದು ದೈವಗಳಿಗೆ ಜಾತ್ರೆಗೆ ನೇಮಕ್ಕೋ ದಿನ ನಿಗದಿಯಾಗಿ, ಧರ್ಮ ನೇಮಕ್ಕೋ ದಿನ ನಿಗದಿಯಾಗಿ, ಅದಕ್ಕೆ ಗೊನೆ ಕಡಿದು, ಅದಕ್ಕೆ 3 ದಿನಗಳ ಚೆಂಡು, 6 ದಿನಗಳ ಕೋಲಿಗುಂಟ, ಇಂಥ ಒಂದು ಕೊಡಿಯೇರುವಿಕೆ, ಕೊಪ್ಪರಿಗೆ ಇಡುವಿಕೆ, ಇಂಥ ನಿಯಮಗಳಾದ ನಂತರ ದೈವ ತೀರ್ಮಾನದಂತೆ ಭಂಡಾರ ತೆಗೆದು ದರಿ ಹೊತ್ತಿಸಿ ಭಂಡಾರ ಬಂದು ನೇಮ ಆಗುವಂಥದ್ದು ನಿಯಮ ಇದೆ. ಆಗಿರುವಾಗ ನಿನ್ನೆ ನಡೆದದ್ದು ಸಂಪೂರ್ಣ ದೈವಾರಾಧನೆಯ ನಿಯಮಕ್ಕೆ ತದ್ವಿರುದ್ಧವಾದಂಥ ವಿಚಾರಧಾರೆ ಆಗಿದೆ. ಹಾಗೂ ಎಲ್ಲರೂ ಇದಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ರಿಷಬ್ ಶೆಟ್ಟಿಯವರೇ, ನಿಮಗೆ ಗೊತ್ತಿದ್ದು ಮಾಡಿದ್ದೀರಾ, ಅಲ್ಲ ನೀವು ನಾಟಕ ಮಾಡಿದ್ದೀರಾ, ಅಲ್ಲ ನೀವು ಅರಿಕೆ ಹೇಳಿದ್ದೇ ಹೌದಾ, ಅಲ್ಲ ನಿಮ್ಮನ್ನು ಅರಿಕೆ ಹೇಳಿಸಿದ್ದ, ಅಲ್ಲ ನೀವು ಮತ್ತು ಅವರು ಒಟ್ಟಾಗಿ ದೈವಾರಾಧನೆಯ ರಾಯಭಾರಿಯನ್ನಾಗಿ ನೇಮಿಸಿ ಪ್ರಚಾರದ ದೃಷ್ಟಿಯಲ್ಲಿ ಮಾಡಿಸಿದ್ದೀರಾ. ದೈವ ಕ್ಷಣವೂ ಹೇಳುವಂತಿದೆ, ಕಣ್ಣೀರು ಬರುತ್ತೇನೆ. ನೀವು ಗೆಲುವನ್ನು ಸಾಧಿಸಿದ್ದೇ ಹೌದಾದರೆ ನಿಮಗೆ ಕಣ್ಣೀರು ಬರುವುದು ಹೇಗೆ? ಕಣ್ಣೀರು ಒಂದು ವೇಳೆ ನಮಗೆ ಸೋಲಲ್ಲದೆ ಬರುವುದು ನೀರುಳ್ಳಿ ಮೂರುವಾಗ ಮಾತ್ರ. ನೀರುಳ್ಳಿ ಕೊಚ್ಚುವಾಗ ಕಣ್ಣಲ್ಲಿ ನೀರು ಬರ್ತದೆ, ಅಂಥ ಕಣ್ಣೀರ ಅಲ್ಲ ನಿಜವಾಗಿಯೂ ನಿಮ್ಮಲ್ಲಿ ಕಷ್ಟ ಆವರ್ತಿ ಬಂದ ಕಣ್ಣೀರ ಅಲ್ಲ. ಈ ಕ್ಷಣವು ನಿಮ್ಮ ಕಣ್ಣೀರನ್ನು ಒರೆಸ್ತೇನೆ ಅಂತ ಆ ವ್ಯಕ್ತಿ, ನಿಮ್ಮ ಜೊತೆ ಇದ್ದ ವ್ಯಕ್ತಿ, ಅಲ್ಲಿ ನರ್ತನ ಸೇವೆ ಮಾಡಿದಂಥ, ಅಲ್ಲಿ ದೈವ ಕಟ್ಟಿದಂಥ ವ್ಯಕ್ತಿ ನಿನ್ನ ಜೊತೆ ನಾನಿದ್ದೇನೆ, ನಿನ್ನ ಕಷ್ಟಗಳನ್ನು ನಾನು ಪರಿಹರಿಸ್ತೇನೆ, ನಿನ್ನ ಕಣ್ಣೀರು ಒರೆಸ್ತೇನೆ. ಈಗ ಜನರಿಗೆಲ್ಲರಿಗೂ ಗೊತ್ತಾಗಿದೆ, ಕಾಂತಾರದ ಮುಹೂರ್ತದಿಂದವೂ ಆ ವ್ಯಕ್ತಿ ನಿಮ್ಮ ಜೊತೆ ಇದ್ದದ್ದು. ಆ ವ್ಯಕ್ತಿ ನಿಮ್ಮ ಜೊತೆ ಇದ್ದದ್ದರಿಂದಲೇ ಆ ವ್ಯಕ್ತಿ ನಿಮ್ಮ ದೈವಗಳ ಸಿರಿಯನ್ನು ತೋರಿಸಿದ್ದು, ದೈವದ ರಹಸ್ಯವನ್ನು ನಿಮಗೆ ಒಪ್ಪಿಸಿದ್ದರಿಂದ, ದೈವದ ಗುಟ್ಟನ್ನು ನಿಮ್ಮಲ್ಲಿ ಒಪ್ಪಿಸಿದ್ದರಿಂದ ಎಲ್ಲವನ್ನು ಆವತ್ತಿನಿಂದ ನಿಮ್ಮ ಜೊತೆ ಪ್ರಸತ್ತಿ ಹಂಚಿಕೊಂಡಿದೆ, ನಿಮ್ಮ ಜೊತೆ ಇದ್ದೆ. ಮೊನ್ನೆ ಆ ವ್ಯಕ್ತಿ ಹೇಳಿದ್ದದೆ, ನಿನ್ನ ಜೊತೆ ನಾನಿದ್ದೇನೆ. 3ನೇ ಪಾರ್ಟಿಗೂ ನೀವು ತುಳುನಾಡಿನಾದ್ಯಂತ 3 ಬಾರಿ ನೀವು ಅರಿಕೆಯ ನೇಮಗಳನ್ನು ಕೊಟ್ಟಿದ್ದೀರಿ. ನೀವು ಕೊಟ್ಟಂಥ ಅರಿಕೆಯ ನೇಮದಲ್ಲಿ ಮೈ ಮರೆದು ಆ ದೈವ ಆ ರೀತಿಯಾಗಿ ಒಂದು ವಿಕೃತವಾಗಿ ನರ್ತಿಸಿದ್ದು ಯಾಕೆ ಅಂತ ನಿಮ್ಮ ಹತ್ರ ಕೇಳುವಂಥದ್ದು. ಯಾಕೆ ಅದು ನಿಮ್ಮಿಂದ ಅನ್ಯಾಯ ಆಗಿದೆ ಆ ಕ್ಷೇತ್ರಕ್ಕೆ? ಇಲ್ಲಿ ತುಳುನಾಡ ದೈವಗಳು ಏಕಾಏಕಿ ತನ್ನ ಉಗ್ರ ಕೋಪವನ್ನು ನೆಲ ಬಿಟ್ಟು ಆಕಾಶದತ್ತ ನೋಡಿ ಜನರ ಕಡೆ ರೌದ್ರಾವತಾರ ತಾಳುವಂಥ ದೃಶ್ಯ ಯಾವಾಗ ಬರ್ತದೆ? ಕೊಡಿಮರ ಬಿದ್ದಾಗ, ಬಲಿ ಬಿದ್ದಾಗ, ಕೈಯಿಂದ ಕರ್ತಲ ಬಿದ್ದಾಗ, ಕ್ಷೇತ್ರದಲ್ಲಿ ಗುತ್ತಿನೊಳಗೆ ಸಂಘರ್ಷಗಳು ಬಂದಾಗ, ನೇಮವನ್ನು ತಡೆಯಲಿಕ್ಕೆ ಬಂದಾಗ, ಯಾರಾದರೂ ಅಪಶಕುನ ಸೂತಕದವರು ಕಲಪ್ರವೇಶ ಮಾಡಿದಾಗ, ಆ ಕ್ಷೇತ್ರದಲ್ಲಿ ಬಸವ ದುರ್ಮರಣಕ್ಕೀಡಾದಾಗ, ಆ ಕ್ಷೇತ್ರದಲ್ಲಿ ಚಾಕಿರಿಯವರು ತಪ್ಪಿ ನಡೆದಾಗ, ತನ್ನ ದೈವನರ್ತಕ ತನ್ನ ಸೂತಕದ ಸಮಯದಲ್ಲೋ ಅಶುದ್ಧದ ಸಮಯದಲ್ಲೋ ದೈವ ಸೇವೆ ಮಾಡಿದಾಗ, ಒಟ್ಟು ಆ ದೈವದಲ್ಲಿ ಕಳವಾದಾಗ, ಆ ಕೋಲಿಗುಂಟ ನಡೆದಾಗ, ಎಲ್ಲಿಯಾದರೂ ರಕ್ತ ಭೂಮಿಗೆ ಬಿದ್ದಾಗ, ಆ ರಕ್ತಪಾತಗಳಾದಾಗ, ಮಾರಕವಾದ ಗಲಾಟೆಗಳು ಸಂಭವಿಸಿದಾಗ, ವಾಗ್ವಾದಗಳು ಸಂಘರ್ಷಗಳು ನಡೆದಾಗ ದೈವ ಭೂಮಿಯನ್ನು ಬಿಟ್ಟು ರೌದ್ರಾವತಾರನ ತಾಳಿ ಆಕಾಶದತ್ತ ಮುಖ ಮಾಡಿ ತನ್ನ ಎಲ್ಲರಿಗೂ ಸೂಚನೆಯನ್ನು ಕೊಡುವಂಥದ್ದು. ಹಾಗಾದರೆ ಮೊನ್ನೆ ನೀವು ಕೊಟ್ಟಂಥ ಅರಿಕೆಯ ನಿಯಮ 1000 ಕೋಟಿಯನ್ನು ನೀವು ಪಡೆದಾದ ನಂತರವೂ ನಿಮಗೆ ದುಃಖ ಇದೆ. ನಿಮ್ಮ ಕಷ್ಟ ನೇರ ಗೊತ್ತಾಗಬೇಕಿದ್ರೆ ನಿಮಗೂ ಆ ಕ್ಷೇತ್ರಕ್ಕೂ, ನಿಮಗೂ ಆ ದೈವಕ್ಕೂ, ನಿಮಗೂ ತುಳುನಾಡಿಗೂ ಗುತ್ತಿನ ಸಂಬಂಧವೋ ರಕ್ತ ಸಂಬಂಧವೋ ಇರಲೇಬೇಕಿತ್ತಲ್ವಾ? ದೈವದ ಕಾಲದಲ್ಲಿ ನಿಮ್ಮ ನಾಟಕವನ್ನು ತರಬೇಡಿ ಅಂತ ಹೇಳುವಂಥದ್ದು ಮೊನ್ನೆ ಆದದ್ದು ದೈವ ಮೆಚ್ಚುವ ಕೆಲಸಗಳಲ್ಲ. ತುಳುನಾಡಿನ ದೈವಾರಾಧನೆ ನಿಯಮ. ರಿಷಬ್ ಶೆಟ್ರೆ, ನೀವು ಸೇರಿ ನಿಮ್ಮನ್ನು ಮೊನ್ನೆ
ಆ ರೀತಿ ನರ್ತಕ ಮಾಡಿದ ನರ್ತಕರು ಸೇರಿ, ಅಲ್ಲಿ ನಿಮಗೆ ಆಗಾಗ ಬುದ್ಧಿ ಹೇಳುವಂತಹ ಒಬ್ಬ ತಂತ್ರಿಯವರಿದ್ದರು, ಅವರು ಸೇರಿ ನೇರ ಚರ್ಚೆಗೆ ನಾವು ಸನ್ನದ್ಧ ಸ್ಥಿತಿಯಲ್ಲಿದ್ದೇವೆ. ದೈವಾರಾಧನೆಗೆ ಅಪಚಾರ ಮಾಡಿದ್ದೀರಿ. ನಿಮ್ಮ ಚಿತ್ರರಂಗದಲ್ಲಿ ನಾವು ಈ ರೀತಿಯಾಗಿ ಮಾಡಿದವ ಎಲ್ಲಿಯೂ ಮಾತನಾಡಲಿಲ್ಲ. ಆದರೆ ಈ ಕ್ಷಣದಲ್ಲಿ ನಿಮಗೆ ಉತ್ತರ ಕೊಡಲಿಕ್ಕೆ ಸನ್ನದ್ಧ ಸ್ಥಿತಿಯಲ್ಲಿದ್ದೇವೆ, ಚರ್ಚೆ ಮಾಡಲಿಕ್ಕೆ ಇದ್ದೇವೆ. ನೀವು ನೋಡಿ, ಸಂಸಾರಸ್ಥರಾದ ನೀವು ಆ ಜಾಗದಲ್ಲಿ ಬಂದು ಈ ರೀತಿ ನಾಟಕ ಮಾಡಬೇಡಿ ಅಂತ ಹೇಳುವಂಥದ್ದು ಮಾಡಬೇಡಿ. ನೀವು ಅರಿಕೆ ಕೊಡುವುದಿದ್ರೆ ನಿಮ್ಮ ಕುಟುಂಬಕ್ಕೆ ಕೊಡಿ. ಇಲ್ಲ, ಕಾಲಾವಧಿ ನಿಯಮಗಳು, ಕಾಲಾವಧಿ ಒಳಸರಿಗಳು, ಕಾಲಾವಧಿ ಆಗುವಂಥ ಜಾತ್ರೆಯ ದಿನದಲ್ಲಿ ಬಂದು ನೀವು ಇಂಥ ನೇಮ ಹೋಮಗಳನ್ನು ಕೊಡಬೇಕಾಗಿಲ್ಲ. ಕೈಯಲ್ಲಿ ಒಂದಿಷ್ಟು ಇದ್ದ ₹1 ನಾಲ್ಕಾಣೆ 2 ಸಿಯಾಲ ಇಟ್ಟು ಒಂದು ಬೂಲೆ ತೆಗಿರಿ. ತುಳುನಾಡ ದೈವಗಳು ನಿಮಗೆ ಪ್ರಶಂಸನೆಯನ್ನು ಕೊಡ್ತದೆ, ಮುಂದಿನ ರಕ್ಷಣಾ ಕವಚವಾಗಿ ನಿಲ್ತದೆ, ಕಲ್ಲಕೋಟೆಯಾಗಿ ನಿಮ್ಮನ್ನು ಕಾಯ್ತದೆ. ಈ ರೀತಿಯಾಗಿ ಇಲ್ಲ ಸಲ್ಲದ ನಿಮಗೆ ಸಂಸ್ಕೃತಿಯನ್ನು, ಇಲ್ಲಿಯ ಸಂಪ್ರದಾಯಗಳನ್ನ ಇದನ್ನು ಮುರಿದು ನೀವು ಈ ರೀತಿಯಾದಂಥ ಅರಿಕೆ ಕೊಡುವಂಥದ್ದು ದೇವಾರಾಧನೆ ನಿಯಮ ಇಲ್ಲ. ನಾವು ಇದರ ಮುಂದೆ ಸ್ವರ ಎತ್ತೇವೆ ನಾವು. ಅಲ್ಲ, ನೀವು ಹೇಳಿದ್ರಿ ಈಗ ರಿಷಬ್ ಶೆಟ್ಟಿ ತಪ್ಪು ಮಾಡಿದಾಗೆ ಮಾತಾಡ್ತಿದ್ರಿ ಶೆಟ್ರೆ ಅಂತ ಹೇಳಿದ್ರೆ ಅಲ್ಲಿ ದೈವ ಪಾತ್ರಿ ಮಾಡುವಂಥದ್ದು ಸರಿಯಾ? ಈ ರೀತಿ ಕೋಲ ಕೊಡಬಾರ್ದು ಅನ್ನುವಂಥ ವಿಚಾರದಲ್ಲಿ ಅಲ್ಲಿ ನರ್ತಕರಿಗೆ ಗೊತ್ತಿಲ್ವಾ ಅಥವಾ ಕಮಿಟಿಯವರಿಗೆ ಗೊತ್ತಿಲ್ವಾ? ಎಲ್ಲೋ ಉಳ್ಳಾಳ್ತಿಯಲ್ಲಿ ಕೋಲ ಕೊಟ್ಟರು ಇದು 3 ಸಲ ಕೊಡುವಂಥದ್ದು ಅಂತೇಳಿ ಹೇಳ್ತಾರೆ. ಹಾಗಾದ್ರೆ ರಿಷಬ್ ಶೆಟ್ಟಿ ಏನು ಹೇಳಿದ್ರು ಕೇಳ್ತಾರಾ? ದೈವಾರಾಧನೆ ಬಗ್ಗೆ ಮಾತಾಡೋರು ಜ್ಞಾನಿಗಳು ಎಲ್ಲ ಇದ್ದಾರೆ, ಅವ್ರಿಗೆ ಗೊತ್ತಿಲ್ವಾ ಶೆಟ್ರೆ? ಆ ಕಮಿಟಿಯವರು, ಆ ಗೊತ್ತಿನವರು, ಆ ನರ್ತಕರು ಕೊಡ್ಲಿಕ್ಕೆ ಆಗುದಿಲ್ಲ ಶೆಟ್ರೆ. ಈ ಥರ ಬರಬೇಕಾದ್ರೆ ನೀವು ನೆಕ್ಸ್ಟ್ ಟೈಮ್ ಬನ್ನಿ, ಕಾಲಾವಧಿ ಆಗುವಾಗ ಬನ್ನಿ, ಈಗ ಪ್ರಸಾದ ತಗೊಂಡು ಹೋಗಿ ಅಂತೇಳಿ ಹೇಳ್ಬೋದಲ್ವಾ? ಇವರಿಂದ ಹಾಳಾಗಿದ್ದಲ್ವಾ? ರಿಷಬ್ ಶೆಟ್ಟಿಗೆ ಮಾತಾಡಿ ಏನು ಪ್ರಯೋಜನ? ರಿಷಬ್ ಶೆಟ್ಟಿಗೆ ದೈವಾರಾಧನೆ ಬಗ್ಗೆ ಏನೂ ಗೊತ್ತಿಲ್ಲ ಅಂತೇಳಿ ತಿಳ್ಕೊಂಡ. ಈಗ ನನಗೂ ಏನೂ ಗೊತ್ತಿಲ್ಲ, ನಾನು ಒಂದು ಕೋಲ ಕೊಡಬೇಕು ಅಂತೇಳಿ ಹೇಳ್ತೀನಿ, ನಾನು ಹಣ ಕೊಟ್ಟೆ ಅಂತೇಳಿ ಕೋಲ ಮಾಡೋದು ಯಾರ್ದು ತಪ್ಪು ಇಲ್ಲಿ? ಯಾರು ದೈವಾರಾಧನೆಯನ್ನು ಹಾಳು ಮಾಡ್ತಾ ಇದ್ದಾರೆ? ಗುತ್ತಿನವರು, ನರ್ತಕರು ಹೇಳಿದ್ರಿಂದ ನಂಗೆ ಹೇಳ್ತಾರೆ ಕೊಡ್ಬೋದಪ್ಪ ಅಂತೇಳಿ. ಒಂದು ವೇಳೆ ಕೊಡೋಕ್ಕಾಗೋದಿಲ್ಲ ಅಂತೇಳಿ ಹೇಳಿದರೆ ಅವರು, ನಾನು ಕೊಡೋದಿಲ್ಲ. ರಿಷಬ್ ಶೆಟ್ಟಿ ಅಥವಾ ಆ ವಿಜಯ ಕಿರಗಂದೂರು ಮಾಡಿರುವಂಥದ್ದು ಕಂಪ್ಲೀಟ್ಲಿ ಬಿಸ್ನೆಸ್. ಅವರಿಗೆ ಬೇಕಾಗಿರುವಂಥದ್ದೇ ಬಿಸ್ನೆಸ್. ಅವರಿಗೆ ಈಗ ದೈವಾರಾಧನೆ ಉಳಿಬೇಕು ಅಥವಾ ದೈವಾರಾಧನೆಯನ್ನು ಜಗತ್ತಿಗೆ ತೋರಿಸಬೇಕು, ತುಳುನಾಡ ಸಂಸ್ಕೃತಿಯನ್ನು ಎತ್ತಿ ತೋರಿಸಬೇಕು ಅನ್ನುವಂಥ ವಿಚಾರದಲ್ಲೂ ಏನೂ ಇಲ್ಲ. ಇವಾಗಲೂ ಮಾಡೋಕ್ಕೆ ಹೊರಟಿರುವಂಥದ್ದೇ ಅವರು ಬಿಸ್ನೆಸ್ ಟೈಪಲ್ಲೇ ದೈವಾರಾಧನೆ ನೋಡ್ತಾ ಇರಬೇಕಾದ್ರೆ, ಆ ಕಾಂತಾರ 2 ಬಂದಂಥ ಸಮಯದಲ್ಲೂ ಅಲ್ಲೂ ಫ್ಯಾಂಟಸಿ ಸಿನಿಮಾ ಥರ ಮಾಡಿದ್ದಾರೆ. ಒಂದಷ್ಟು ಪಂಜುರ್ಲಿಯ ಇಲ್ಲ ಸಲದ ಹೆಸರುಗಳನ್ನು ಅಲ್ಲಿ ತೆಗೆದಿದ್ದಾರೆ. ಏನೇನೋ ಮಾಡಿದಾಗಲೂ ಕೂಡ ತುಳುನಾಡಿನವರೇ ಹೊಗಳಿರುವಂಥವ್ರು ಇದ್ದಾರೆ, ಒಳ್ಳೆ ಸಿನಿಮಾ ಮಾಡಿದ್ದೀರಿ ಅಂತೇಳಿ. ತುಳುನಾಡಿನವರೇ ಸಪೋರ್ಟ್ ಮಾಡಿದಾಗ 3-4 ಬಿಸ್ನೆಸ್ ಮಾಡಿದೆ ಏನು ಮಾಡ್ತಾರೆ ಸ್ವಾಮಿ ಅವರು? ನೋಡಿ, ಈಗ ನೀವು ಹೇಳಿದಿರಿ ಅವನು ಕಾಂತಾರದ ಕಿರಗಂದೂರು ಇರ್ಬೋದು, ರಿಷಬ್ ಶೆಟ್ಟಿ ಬಿಸ್ನೆಸ್ ಮ್ಯಾನ್ಗಳು, ಕಂಪ್ಲೀಟ್ 100% ಡೌಟೇ ಇಲ್ಲ. ಅವನಿಗಿಂತಲೂ ಬಿಸ್ನೆಸ್ ಮ್ಯಾನ್ಗಳು ಇವರು ಅಂತೇಳಿ. ಇವತ್ತು ಕಾಂತಾರ ಆಗಿ ರಿಷಬ್ ಶೆಟ್ಟಿ ಇವತ್ತು ಅಂತ ಒಂದು ಸಿನಿಮಾ ಮಾಡಲಿಕ್ಕೆ ಹೊರಟಿದ್ರೆ, ಇಲ್ಲಿ ಅದಕ್ಕಿಂತಲೇ ಮುಚ್ಚಲೇ ನಾಟಕಗಳು ಆರಂಭವಾಗಿದೆ, ವ್ಯಾಪಾರಗಳು ಆರಂಭವಾಗಿದೆ. ದೈವಾರಾಧನೆಯನ್ನು ಬಹುದೊಡ್ಡ ಉದ್ಯಮ ಅಂತ ತಿಳ್ಕೊಂಡಾಗಿದೆ ಇವರು. ಈಗ ಮೊನ್ನೆ ನಡೆದ ಕಾರಣ ಏನಂತ ಹೇಳಿದ್ರೆ, ಈ ದೈವಾರಾಧನೆ ಅಧಪತನದತ್ತ ಈ ರೀತಿ ನಾಟಕೀಯವಾಗಿ ಹೋಗಲಿಕ್ಕೆ ಕಾರಣ ಇಲ್ಲಿಯ ಗುತ್ತಿನವರು ಬಕೆಟ್ಗಳಾದರು ಪ್ರಶ್ನೆ ಮಾಡಲಿಕ್ಕೆ ರಿಷಬ್ ಶೆಟ್ಟಿಯನ್ನಾಗಲಿ, ನರ್ತಕರನ್ನಾಗಲಿ, ತಂತ್ರಿಯನ್ನಾಗಲಿ ಪ್ರಶ್ನೆ ಮಾಡುವ ಎದೆಗಾರಿಕೆಯಿಂದ ಹೊರಗೆ ಬಂದಿದ್ದಾನೆ. ಯಾಕಂತ ಹೇಳಿದ್ರೆ ಅವನಲ್ಲಿ ಏನು ದೈವ ಭಕ್ತಿ ಇಲ್ಲ, ಬರೇ ಇದ್ದ ಬದ್ದ ಜಾಗಗಳನ್ನು ಮಾರಿ ಯಾರ್ಯಾರ ಡೊನೇಷನಲ್ಲಿ ಮಾಡಿಕೊಂಡು ಅದೆಲ್ಲ ವ್ಯಾಪಾರ ಮಾಡಿಕೊಂಡಿದ್ದಾರೆ. ಇದು ಎಲ್ಲ ಈ ಸ್ಥಿತಿಗೆ ಬರಲು ಗುತ್ತಿನವನ ಕಾರಣ. ನಿಜವಾಗಿ ಒಬ್ಬ ಗುತ್ತಿನವನು ದೈವವನ್ನು ನಂಬುವವನಿದ್ರೆ, ಮೊನ್ನೆ ಅಲ್ಲಿ ನಡೆದಂಥ ಆ ದರ್ಶನ ರಿಷಬ್ ಶೆಟ್ಟಿಯ ಧರ್ಮದ ನೇಮದಲ್ಲಿ ಆ ದೈವದ ಕರ್ತಲೆಯನ್ನು ಹೊರಗೆ ಯಾವುದೇ ಕಾರಣಕ್ಕೂ ದೈವದ ಆಯುಧವನ್ನು ಆ ದೈವದ ಪ್ರಾರ್ಥನೆಯಾಗಿ ಆ ಚಾಕಿರಿಯವರು ಹೊರಗೆ ತಂದು ಅವರಿಗೆ ಕೊಟ್ಟ ನಂತರ ಅದಕ್ಕೆ ಹೂ ಹಾಕಿ ಅದನ್ನು ಸ್ವೀಕರಿಸಬೇಕೇ ವಿನ ದೈವ ನರ್ತಕನೊಬ್ಬ, ದೈವದ ಮಾನಿಯೊಬ್ಬ, ದೈವದ ಚಾಕಿರಿಯವನೊಬ್ಬ ಯಾರೇ ಆಗಲಿ ತನ್ನ ಮೈಯಲ್ಲಿ ಆವೇಶ ಬಂತು ಎಂಬ ಉದ್ದೇಶದಿಂದ ಆ ಒಂದು ಸ್ಥಾನದ ಒಳಗಡೆ ಹೋಗಿ ಕತ್ತಿಯನ್ನು ತೆಗೊಂಡು ತಾಲೀಮ್ ಸತ್ತು ಬೀಜಿಸುವಂಥ ಕ್ರಮ ಇಲ್ಲ, ಅದನ್ನು ಮುಟ್ಟುವಂಥ ಕ್ರಮಗಳಿಲ್ಲ. ಎಣ್ಣೆ ಬೂಲ್ಯಕ್ಕೆ ಇಟ್ಟಂಥ ತಟ್ಟೆಯಲ್ಲಿ ಎಣ್ಣೆಯನ್ನು ಸ್ವೀಕರಿಸಿ ನೆಲಕ್ಕೆ 3 ಸಲ ಹಾಕಿ 3 ಸಲ ತಲೆಗೆ ಹಾಕಿ ಅದನ್ನು ತನ್ನ ಅರದಲೆಕ್ಕೆ ಉಪಯೋಗಿಸುವಂಥ ಎಣ್ಣೆ ಅಲ್ಲದೆ ಆ ಎಣ್ಣೆಯನ್ನು ನೆಲಕ್ಕೆ ಚಿಲ್ಲಿ ಆ ಬಟ್ಟಲನ್ನು ಮುರಿದು ತುಂಡು ಮಾಡಿ ವಿಕೃತ ವೇಷ ಮೆರೆಯುವುದು ದೈವಾರಾಧನೆಯಲ್ಲಿ ಇಲ್ಲ. ಇದು ವ್ಯಾಪಾರದ ಭಾಗ. ನೀವು ಹೇಳುವಂಥದ್ದು ರಿಷಬ್ ಶೆಟ್ಟಿ 3 ವರ್ಷಗಳ ಹಿಂದೆ ಕಾಂತಾರವನ್ನು ಮಾಡಿ ವ್ಯಾಪಾರ ಮಾಡಿದ್ದು, ಇದು ವ್ಯಾಪಾರ.
ಇದು ಜನರನ್ನು ಆಕರ್ಷಣೆ ಮಾಡಲಿಕ್ಕೆ ಸರ್ಕಸ್ ಕಂಪನಿ ಮತ್ತು ನಾಟಕಗಳೆಲ್ಲ ಮಾಡಿದಾಗೆ ಇವರು ಮಾಡಿದ್ದು. ಯಾವುದೇ ಕಾರಣಕ್ಕೂ ನರ್ತಕನೊಬ್ಬನ ಅಲ್ಲ, ದೈವದ ಪಾತ್ರೆಯ ಚಾಕಿರಿಯೊಬ್ಬನ ಬಿಳಿ ಮುಂಡಾಸ ಇಲ್ಲ ನಿಮಗೆ ಅಬ್ಬಲಿಗೆ ಮುಂಡಾಸುಗಳನ್ನ ಹಾಕಬೇಕೇ ವಿನ ಆ ರೀತಿಯಾದಂಥ ಒಂದು ಡ್ಯಾನ್ಸರ್ಗಳು ಹಾಕುವಂಥ ಬಟ್ಟೆಗಳು, ನೋಡ್ಲಿಕ್ಕೆ ಅಸಹ್ಯಕರಾಗುವಂಥ ಬಟ್ಟೆಗಳನ್ನು ಹಾಕಿ ಕುಣಿಯುವುದಾಗಲಿ, ನಿಮ್ಮನ್ನು ಮುತ್ತಿಕ್ಕುವುದು, ನಿಮ್ಮಲ್ಲಿ ಹೊರಳಾಡುವುದು, ನಿಮ್ಮನ್ನು ಆಲಂಗನ ಮಾಡುವುದು, ತೊಡೆಯಲ್ಲಿ ಬಿದ್ದಾಡುವುದು, ಇದು ವ್ಯಾಪಾರ. ಇದು ನಿನ್ನೆ ಶುರುವಾದ ವ್ಯಾಪಾರ ಅಲ್ಲ. ರಿಷಬ್ ಶೆಟ್ಟಿಯ ವ್ಯಾಪಾರಕ್ಕಿಂತ ಮುಂಚೆ ಇಲ್ಲಿ ಆರಂಭ ಆಗಿದೆ. ಅನೇಕ ತಂತ್ರಿಗಳು, ಪುರೋಹಿತರು ಲಕ್ಷಗಟ್ಟಲೆ ಲೂಟಿ ಇವತ್ತಿಗೂ ದೈವಾರಾಧನೆಯನ್ನು ಸಾಲದ ಸೂಲಕ್ಕೆ ತಳ್ಳಿ ಮಾಂಸಾಹಾರ ಸೇರುವಂಥ ಚಾವಡಿಗಳನ್ನು ನೀವು ಸತ್ಯಾಹಾರವನ್ನಾಗಿ ಮಾಡಿಸಿ ಒಂದು ಗಣೋಮದಲ್ಲಿ ತೃಪ್ತಿ ಪಡುವಂಥ ಪರಿಸ್ಥಿತಿಯಿಂದ 10 ರಿಂದ 15 6 ದಿನಗಳ ಗಣೋಮ ಇಡಿಸಿ ನಿಮಗೆ ಒಂದೊಂದು ದೈವಕ್ಷೇತ್ರ ಒಂದೊಂದು ಚಾವಡಿಯಿಂದ 25 ರಿಂದ 30 ಲಕ್ಷ ಲೂಟಿ ಆವತ್ತೇ ವ್ಯಾಪಾರ ಆರಂಭ ಆಗಿದೆ ಸ್ವಾಮಿ. ರಿಷಬ್ ಶೆಟ್ಟಿ ಮತ್ತು ಕಿರುಗುಂದೂರಿನ ವ್ಯಾಪಾರ ಸ್ಟಾರ್ಟ್ ಆದದ್ದು 3 ವರ್ಷಗಳ ಹಿಂದೆ. ಇಲ್ಲಿ ವ್ಯಾಪಾರಗಳು ಆರಂಭ ಆಗಿದೆ. ಈಗ ಇರುವಂಥ ಮೊನ್ನೆ ನರ್ತಕ ಆ ರೀತಿಯಾಗಿ ಮಾಡುವಂಥ ಎಲ್ಲವೂ ಕಳೆದ 20 ವರ್ಷಗಳಿಂದ ನಿರಂತರವಾದ ವ್ಯಾಪಾರಗಳು ಆರಂಭವಾದ್ದರಿಂದಲೇ ದೈವದ ನಿಜವಾದ ಅಂಗನಕ್ಕೆ ಬಂದಿದ್ದಾರೆ. ಈಗ ಅಲ್ಲಿ ನಾನು ಹೇಳುವಂಥದ್ದು ಅವರು ಆಲೋಚನೆ ಮಾಡಬೇಕು. ನೋಡು, ಅಂಗಳಿಗೆ ಬರುವಾಗ ಬಿಟ್ಟದ್ದು ಯಾರು? ಸರಿ, ಬಂದಿದ್ದಾರೆ. ನಾನು ಬರುವಾಗ ಇಲ್ಲಿ ಅಲ್ಲಿ ನಾನು ನಾಟಕ ಮಾಡ್ತೇನೆ, ಇಲ್ಲಿ ನಾಟಕ ಬೇಡ ಅಂತ ಹೇಳಬೇಕು. ಕ್ಯಾರವಾನ್ ಬರಬೇಕು, ಜೊತೆಗೆ 2 ಬಟ್ಟೆ ಬದಲಾಯಿಸಬೇಕು, ದೈವದ ಕಲಕ್ಕೆ ಬರುವ ಅವರ ಫ್ರೀಡಮ್ ಏನ್ ಬೇಕಾದ್ರೂ ಮಾಡ್ಲಿ. ನೀವು ಇಲ್ಲಿ ಸ್ವಾಗತ ಮಾಡ್ತೀರಲ್ಲ, ಖಂಡಿತ ಮಾಡಿದ್ದು ಎಲ್ಲವೂ ಇಲ್ಲಿದ್ದವರೇ. ಹಾಗಾದ್ರೆ ನಾನು ಕೇಳೋದು, ಇಲ್ಲಿ ರಿಷಬ್ ಶೆಟ್ಟಿ ದೈವವನ್ನು ಬೀದಿಗೆ ತಂದ್ರು ಅಂತೇಳಿ ಹೇಳ್ತೀರಲ್ವಾ? ಈಗ ಈ ಒಡೆದುಕೊಂಡು ರಿಷಬ್ ಶೆಟ್ಟಿಯ ತೊಡೆಯಲ್ಲಿ ಮಲಗಿಕೊಂಡು ರಿಷಬ್ ಶೆಟ್ಟಿಗೆ ಸ್ವಾಗತವನ್ನು ಹಾಕಿ ಆಯುಧವನ್ನು ಇದು ಮಾಡಿ ಬೇಕಾಬಿಟ್ಟಿಯಾಗಿ ಪಲ್ಟಿ ಹೊಡೆದು ದೈವಾರಾಧನೆ ಇಲ್ಲದ ನರ್ತನವನ್ನು ಮಾಡಿ ದೈವಾರಾಧನೆಯನ್ನು ಬೀದಿಗೆ ತಂದು ಬೇರೆಯವರಿಗೆ ಇದು ದೈವಾರಾಧನೆ ಅಂತೇಳಿ ತೋರಿಸುವವರು ಯಾರು? ರಿಷಬ್ ಶೆಟ್ಟಿ ಅಥವಾ ನೀವು ನೋಡಿದ್ರ ಈಗ ಅನೇಕ ವಿಡಿಯೋಗಳು ಹೇಳಿದ್ದು ಗೊತ್ತುಂಟಲ್ಲ ನಿಮಗೆ. ನಾನು ಹೇಳಿದ್ದೇನೆ, ಯಾವುದೇ ಕಾರಣಕ್ಕೂ ರಿಷಬ್ ಶೆಟ್ಟಿಯ ಸಿನಿಮಾದ ಬಗ್ಗೆ ನಾವು ಮಾತನಾಡಲಿಲ್ಲ. ಯಾಕಂತ ಹೇಳಿದರೆ ಈಗಾಗಲೇ ಇಲ್ಲಿ ಅವರು ಬೀದಿಗೆ ತಂದಾಗಿದ್ದಾರೆ ಅಂತ ಅದನ್ನೇ ಹೇಳಿದ್ರು. ದೈವಾರಾಧನೆಯ ಮೂಲ ಸ್ವರೂಪಗಳನ್ನು ಬದಲಾಯಿಸಿದ್ದಾರೆ. ಅಲ್ಲಿ ನೋಡುವಂಥ ಅವ್ರ ತಲೆಯನ್ನು ಸ್ಟ್ರೈಟಿಂಗ್ ಮಾಡ್ತಾರೆ. ಅವರು ದೈವದ ಎದುರು ಸಂಸ್ಕೃತ ಮಾತಾಡ್ತಾರೆ, ದೈವದ ಎದುರು ಬೇರೆ ವಿಕೃತ ಬಟ್ಟೆಯನ್ನು ಹಾಕ್ತಾರೆ, ಬಂದವ್ರನ್ನ ಆಲಂಗಿಸ್ತಾರೆ, ಕರ್ತಲೆಗಳನ್ನ ತಲೆಗೊಡಿಸ್ತಾರೆ, ಕಟ್ಟಿದ ತೋರಣವನ್ನು ಮುರಿತಾರೆ. ದೈವಕ್ಕೆ ಇರುವಂಥ ಒಂದು ಉಲ್ಲಾಕ್ಲ ಮೀಸೆಗಳನ್ನು ನೀವು ಪೆರುಮಲೆ ಬಲ್ಲಾಲ್ ಥರ ಇಷ್ಟು ದೊಡ್ಡ ಮೀಸೆ ಇಡ್ತಾರೆ. ಜನರನ್ನು ಆಕರ್ಷಣೆ ಮಾಡಲಿಕ್ಕೆ ಏನೇನು ಬೇಕು ಇದು ವ್ಯಾಪಾರ ಮಾಡ್ತಾ ಇದ್ದಾರೆ. ಯಾವ ದೈವವು ನಿಮಗೆ ಪೊಸಪ್ಪೆ ಎಂಬ ಒಂದು ದೈವ ಬಿಟ್ಟರೆ ಯಾವ ದೈವಗಳು ಆ ರೀತಿಯಾಗಿ ಪಲ್ಟಿ ಹೊಡೆಯುವ ಕ್ರಮಗಳಿಲ್ಲ. ರಾಜನ್ ದೈವ, ಪಿಲ್ಚಂಡಿ, ಮಲ್ರಾಯ, ಗುಡಜಂಡಿ, ಜಾರಂದ ಯಾವ ದೈವಗಳಿರ್ಬೋದು ಅದು ಪಲ್ಟಿ ಹೊಡೆದು ಅಬತ್ತರ ಮಾಡಲಿಕ್ಕೆಲ್ಲ ಇಲ್ಲ. ಕುಸ್ತಿ ತೆಗಿಲಿಕ್ಕಿಲ್ಲ. ತೆಗೆಯುವಂಥದ್ದೇ ಒಂದು ದೈವ ಇದ್ರೆ ಅದು ಪೊಸಪ್ಪೆ ಅಂತ ಒಂದು ದೈವ ಇದೆ, ಅದು ಮಾಡುವಂಥದ್ದು. ಹಾಗಾದರೆ ಇದು ಎಲ್ಲವನ್ನ ವ್ಯಾಪಾರ ರಿಷಬ್ ಶೆಟ್ಟಿ ಕಿರುಗುಂದೂರಿಗಿಂತ ಮುಂಚೆ ಇವರ ವ್ಯಾಪಾರ ಆರಂಭ ಆಗಿದೆ. ನಾನು ರಿಷಬ್ ಶೆಟ್ಟಿ ಅವರಿಗೆ ಹೇಳುವಂಥದ್ದು, ಆ ನರ್ತಕ ವಿಭಾಗ ಮತ್ತು ಅಲ್ಲಿ ಒಂದಿರುವಂಥ ತಂತ್ರಿಯವರು, ಅಲ್ಲಿ ಇರುವಂಥ ಚಾಕಿರಿಯವರು ಮಾಡುವ ನಾಟಕವನ್ನು ರಿಷಬ್ ಶೆಟ್ಟಿಯವರೇ, ನಾಟಕಕ್ಕೆ ನೀವು ನಾಟಕ ಮಾಡಬೇಡಿ. ಇದು ಈಗ ನಿಂತದ್ದು, ಮೊನ್ನೆ ನಿಂತದ್ದು ಕಾಂತಾರ ಅಂತ ಅವರ ಕೇರಾಡಿ ಹತ್ರ ನೀವು ಮಾಡಿದಂಥ ಸಿನಿಮಾ ಸೆಟ್ಟಿನಲ್ಲಿ. ಮೊನ್ನೆ ಬಂದು ನಿಂತದ್ದು ಹರಿಕೆಯ ನಿಯಮ ಎಂಬುದು ಜಾರಂದಾಯನ ತುಳುನಾಡಿನ ಮಣ್ಣಿನಲ್ಲಿ. ಈ ಮಣ್ಣಿನಲ್ಲಿ ನಿಂತಾಗ ನಾಟಕ ಯಾವುದು ಸತ್ಯ ಯಾವುದು ಅಂತ ನಿಮಗೆ ಗೊತ್ತಿರಬೇಕು ಅಂತ ಹೇಳುವಂಥದ್ದು. ನಾನು ಗೊತ್ತಿರಬೇಕು. ಯಾಕೆ ರಿಷಬ್ ಶೆಟ್ಟಿ ಬರ್ತಾರೆ ಹೋಗ್ತಾರೆ, ನನ್ಗೂ ಗೊತ್ತಿಲ್ಲ, ನಾನು ಹೋಗ್ತೀನಿ ಮತ್ತೊಂದು ಮಾಡ್ತೀನಿ ಹೇಳ್ಬೇಕು ಯಾರು ಸ್ವಾಮಿ ಅಲ್ಲಿ? ಅಲ್ಲ, ಅದೇ ಹೇಳುವಂಥದ್ದು. ನಾಟಕ ಮಾಡಿದ್ದು ಸತ್ಯವೇ, ಆದರೆ ರಿಷಬ್ ಶೆಟ್ಟಿಯವರು ಅಲ್ಲಿ ಬಂದಾಗ ಈ 5 ವರ್ಷದಿಂದ ಇಲ್ಲಿಯ ಒಡನಾಟಗಳು ಆರಂಭ ಆಗಿದೆ. ಅವರಿಗೆ ಕೆಲವೊಂದು ವಿಚಾರಗಳು ಗೊತ್ತಿರಬೇಕು. ಸತ್ಯವೇ, ಧರ್ಮವೇ. ನೋಡಿ, ನೀವು ಇವರಿಗೆ ಗೊತ್ತಿಲ್ವ? ಅವರಿಗೀಗ ಇವರೆಲ್ಲ ನಾಟಕ ಗೊತ್ತಾಗಲಿಲ್ವಾ? ಇವರೆಲ್ಲ ನಾಟಕ ಗೊತ್ತಾಗಿದೆ. ರಿಷಬ್ ಶೆಟ್ಟಿ ಒಳ್ಳೆಯ ನಿರ್ದೇಶಕ,
ಅಲ್ಲಿ ಆ ಭಟ್ರು ಅವರ ಕಿವಿಗೆ ಬಂದು ಮಾತನಾಡೋದು, ಅಲ್ಲಿ ಆರ್ಭಟ ಮಾಡುವಾಗ ಇದು ಮಾಡೋದು, ಅವರದೊಂದು ವೇಷಭೂಷಣ ಜೊತೆಗೆ ಇವರ ವೇಷಭೂಷಣ, ಈ ನಾಟಕ ಗೊತ್ತಿಲ್ವಾ? ಆ ಒಂದು ಕರ್ತಲೆಯನ್ನು ತಲೆಗೆ ಹೊಡೆದು ನಾಟ್ಯ ಮಾಡಿ ತಾಲೀಮ್ ಸೆಟ್ ಮಾಡಿದಂಥ, ಆ ತೋರಣವನ್ನು ಬಿಡಿದಂಥ, ರಿಷಬ್ ಶೆಟ್ಟಿಗೆ ಮುತ್ತಿಕ್ಕಿದ ಆ ದೈವ ನರ್ತಕ ಮತ್ತೆ ಅದರ ಜೊತೆಗೆ ಆ ತಂತ್ರಿಯವರಿಗೆ ಹೇಳುವಂಥದ್ದು, ನಿಮ್ಮ ಜೀವಮಾನದಲ್ಲಿ ಎಲ್ಲಿಯಾದರೂ ಒಂದೇ ಒಂದು ಕೇಪ್ಲವು ಹಿಡಿದು ದೈವವನ್ನು ಪ್ರಾರ್ಥಿಸಿದ್ದಿದೆಯಾ? ಎಲ್ಲಿ ಕೇಪ್ಲ ಇಲ್ಲ ಆ ಜಾಗದಲ್ಲಿ ಕೇಪ್ಲ ತರಿಸಿಯಾದರೂ ಮಾಡಿದ ಇತಿಹಾಸ ಇದೆಯಾ? ಆ ತಂತ್ರಿಯವರಿಗೆ ಮತ್ತೆ ಆ ದೈವ ನರ್ತಕರಿಗೆ ಹೇಳುವಂಥದ್ದು, ಕಲಿ ಕೇಪುಲು ಕೆಲವೊಂದು ವಿಚಾರಗಳು ಎಲ್ಲವೂ ಹಾಳಾಗಿದೆ. ದೈವಾರಾಧನೆಯನ್ನು ಉಳಿಸುವಲ್ಲಿ ಎಲ್ಲಿಯಾದರೂ ನೀವೊಂದು ಕೆಲಸ ಮಾಡಿದ್ದೀರಾ? ರಿಷಬ್ ಶೆಟ್ಟಿ ಹತ್ರ ಹಣ ಇದೆ ಅಂತೇಳಿ ಈ ರೀತಿ ನಾಟಕ ಮಾಡಿದ್ದು. ಮೊನ್ನೆ ಅಲ್ಲಿಯ ವಿಚಾರಕ್ಕೆ ಸ್ಪಷ್ಟವಾಗಿ ತುಳುನಾಡಿನ ದೈವಾರಾಧನೆಯ ಅಸ್ಮಿತೆಯನ್ನು, ನಂಬಿಕೆಯನ್ನು, ಆರಾಧನೆಯನ್ನು ಇಲ್ಲಿ ಯಾರ್ಯಾರು ಕಾಂತಾರಕ್ಕೆ ಸಹಕರಿಸಿ ಇಲ್ಲಿಯ ರಾಷ್ಟ್ರವನ್ನು ಬಿಟ್ಟು ಕೊಟ್ಟಂಥ ದೈವ ನರ್ತಕನಿಗೂ ಮತ್ತೆ ಹಣದಾಸೆಗೆ ಮೋಸ ಮಾಡಿ ಹರಿಕೆ ತೀರಿಸಲಿಕ್ಕೆ ಅವನ ಬಾಯಿಂದಲೇ ಹರಿಕೆ ಹೇಳಿಸಿ, ಹರಿಕೆಯ ನೇಮ ಕೊಡಿಸಿ, ಅವನ ಜೊತೆ ನಾವು ಪ್ರಚಾರಕ್ಕೆ ಹೋಗಿ ಆ ಕ್ಷೇತ್ರವನ್ನು ಒಂದು ವ್ಯಾಪಾರ ಕೇಂದ್ರವನ್ನಾಗಿ ಜನರಿಗೆ ಬೇರೆ ಬೇರೆ ರೀತಿಯ ಹರಿಕೆಗೋಸ್ಕರ ಮಾಡಿದಂಥ ನಿಮಗೆ ಮುಂದಿನ ದಿನ ಖಂಡಿತವಾಗಿಯೂ ಅತಿ ದೊಡ್ಡ ಬಿಲ್ಲಿಗೆ ನೀವು ಸನ್ನದ್ಧರಾಗಿ, ದೈವಗಳ ಬತ್ತಳಿಕೆಯಲ್ಲಿ ಅನೇಕ ಥರದ ಬಾಣಗಳಿದೆ, ಮಾಡಿದ್ದೇ ನೀವು ನಾಟಕ ಮೊನ್ನೆ. ಈಗ ಅದನ್ನು ಕೇಳೋರು ಯಾರು ಅಥವಾ ಸರಿಪಡಿಸೋರು ಯಾರು? ಇದು ಒಳ್ಳೆಯ ಪ್ರಶ್ನೆ. ಇಲ್ಲಿ ಪ್ರತಿಯೊಬ್ಬ ಗುತ್ತಿನವನು ಅವನಿಗೆ ಅಗತ್ಯವಿಲ್ಲ, ಅವನಿಗೆ ಬರೀ ಈಗ ವೇಷ್ಟಿ ಮತ್ತು ಒಂದು 2 ವೈಟ್ ಆ್ಯಂಡ್ ವೈಟ್ ವೇಷ್ಟಿ ಹಾಕ್ಕೊಂಡು ಎಲ್ಲಿ ಹರಕೆ ಇದ್ದ ಬನವನ್ನು ಒಬ್ಬ ನಿಜವಾಗಿ ಇಲ್ಲಿಯ ಗುತ್ತಿನವ ಒಂದು ನಿರ್ಧಾರಕ್ಕೆ ಬಂದರೆ ನಾಳೆ ಬೆಳಿಗ್ಗೆ, ಯಾಕಂತ ಹೇಳಿದ್ರೆ ಈ ರೀತಿ ವಿಕೃತವಾಗಿ ವೇಷ ಹಾಕಿ ಕರ್ತಲೆಗೆ ಕೈ ಕೊಟ್ಟು ಚೋರಣವನ್ನು ಉಡಿ ಮಾಡಿ ಬಣ್ಣವನ್ನು ಇದು ಮಾಡಿ ವಿಕೃತವಾಗಿ ಡ್ಯಾನ್ಸ್ ಮಾಡುವಂಥ ಇಂಥವರಿಗೆ ಅಲ್ಲ, ಇಂಥ ಒಂದು ದೈವಾರಾಧನೆ ಅಸ್ಮಿತೆಯನ್ನು ರಾಷ್ಟ್ರವನ್ನು ಮಾರಿದವನಿಗೆ ಸ್ಪಷ್ಟವಾಗಿ ನನ್ನಿಂದ ಕಷ್ಟ ಆದರೂ ಚಿಂತೆ ಇಲ್ಲ, ನಾವು ದೈವಗಳಿಗೆ ಕಾಲಾದಿ ತಂಬಿಲ ಕೊಟ್ಟು ದೈವಗಳನ್ನ ಆರಾಧನೆ ಮಾಡ್ತೇವೆ, ಇಂಥವರಿಗೆ ನಾವು ಮತ್ತೊಮ್ಮೆ ನಮ್ಮ ದೈವದಲ್ಲಿ ಅರ್ಧಲ್ಲಿ ಹಾಕೋದಿಲ್ಲ, ಎಣ್ಣೆ ಮೂಲ್ಯ ಕೊಡೋದಿಲ್ಲ, ನಾನು ಇಂಥವರನ್ನು ಆ ಕ್ಷೇತ್ರದಲ್ಲಿ ಕಟ್ಟಿಸೋದಿಲ್ಲ ಅಂತ ಒಂದು ನಿರ್ಧಾರಕ್ಕೆ ಬಂದರೆ ಮಾತ್ರ ಇದು ಸರಿಯಾದೀತು. ಅಲ್ಲಿ ಬರಲಿಕ್ಕೆ ಆತನು ಇವನಿಗಿಂತ ಮುಂಚೆ ವ್ಯಾಪಾರಿ ಆಗಿರ್ತಾನೆ. ನಾನು ಹೇಳುವಂಥದ್ದು ಒಬ್ಬ ನಿರ್ಧರಿತವಾದಂಥ ವಿಚಾರ ಬೇಕು. ಯಾವನೇ ಇರಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನನ್ನ ದೈವ, ನಾನು ನಾಳೆ ಬರ್ತೇನೆ ಹೋಗ್ತೇನೆ ಅಂತ ಬೇರೆ, ನನ್ನ ದೈವಾರಿಗೆ ಅಪಮಾನ ಮಾಡಿದ ನರ್ತಕನಿರ್ಬೋದು, ತಂತ್ರಿ ಇರ್ಬೋದು, ಚಾಕಿರಿಯವನೇ ಇರ್ಬೋದು, ನಮ್ಮ ದೈವಾರಾಧನೆಯ ರಾಷ್ಟ್ರವನ್ನು ಇನ್ನೊಬ್ಬನಿಗೆ ಕೊಟ್ಟು ವ್ಯಾಪಾರ ಮಾಡಿದ್ದೇ ಯಾವುದಾದರೆ ಆತನನ್ನು ಅಲ್ಲಿಂದ ನಿರ್ಬಂಧ ಮಾಡುವಂಥದ್ದೇ ಬೆಟರ್ ಅಂತ ಹೇಳುವಂಥ. ಓಕೆ, ಕಡೆಯದಾಗಿ ಈಗ ಜನರಿಗೆ ಏನು ಹೇಳ್ತೀರಾ ಅಂತೇಳಿ, ಈಗ ಕರ್ನಾಟಕದ ಜನರಿಗೆ, ತುಳುವರಿಗೆ ಆದರೆ ಒಂದಷ್ಟು ಜನರಿಗೆ ಗೊತ್ತುಂಟು ಇದು ನಡೆದಿರುವಂಥದ್ದು ನಾಟಕ, ಅದರಲ್ಲಿ ಏನೂ ಇಲ್ಲ, ಏನೋ ಮಾಡಿದ್ದಾರೆ ಅನ್ನುವಂಥ ವಿಚಾರದಲ್ಲಿ. ಸೊ ಈಗ ಹೊರಗೆ ದೇಶದಿಂದ ಅಥವಾ ಹೊರ ರಾಜ್ಯದಿಂದ ನೋಡೋರು ಇರ್ತಾರೆ, ದೈವಾರಾಧನೆ ಅಂದರೆ ಇದು ತಲೆಗೆ ಹೊಡೆಯೋದು, ಪಲ್ಟಿ ಮಾಡೋದು, ತೊಡೆಯಲ್ಲಿ ಮಲಗೋದು, ಈ ರೀತಿಯೆಲ್ಲ ಇದೆ ಅನ್ನುವಂಥ ವಿಚಾರದಲ್ಲಿ ಇವರುಗಳಿಗೆ ಏನು ಹೇಳ್ತೀರಾ ಅಂತ ಹೇಳಿ. ಕರ್ನಾಟಕದ ಜನತೆ ಮತ್ತು ದೇಶದ ಜನತೆಗೆ ಹೇಳುವಂಥದ್ದು ನೋಡಿ, ಈಗ ಇಲ್ಲಿ ಮೊನ್ನೆ ನಡೆದ ಹರಿಕೆಯ ನೇಮವೆಂಬ ಒಂದು ನಾಟಕ, ಆ ಕ್ಷೇತ್ರದ ದೈವನರ್ತಕ ಮತ್ತು ತಂತ್ರಿಗಳು ಮತ್ತು ಕೆಲವೊಬ್ಬರ ಒಂದು ವ್ಯಾಪಾರದ ದೃಷ್ಟಿಯಲ್ಲಿ ರಾಜ್ಯವನ್ನು ಹೊರಗಿನವರನ್ನು ಆಕರ್ಷಣೆ ಮಾಡಲಿಕ್ಕೋಸ್ಕರ ಮಾಡಿದ್ದು. ದೈವಾರಾಧನೆಯ ನಿಯಮದಲ್ಲಿ ಮೊನ್ನೆ ಆದದ್ದು ಸಂಪೂರ್ಣ ವಿರುದ್ಧವಾಗಿದೆ. ಮತ್ತು ಆ ರೀತಿ ದೈವಾರಾಧನೆಯಲ್ಲಿ ಕುಸ್ತಿ ಹೊಡೆಯುವುದು, ಪಲ್ಟಿ ಹೊಡೆಯುವುದು, ಖಡ್ಗವನ್ನು ತಲೆಗೆ ಹಾಕ್ಕೊಂಡು ಬೇರೆ ಬೇರೆ ರೀತಿಯ ನಾಟಕೀಯವಾದ ವಿದ್ಯಮಾನ ಮುತ್ತಿಕ್ಕುವುದು, ಇದು ಎಲ್ಲವೂ ದೈವಾರಾಧನೆಯ ನಿಯಮಗಳಲ್ಲಿಲ್ಲ. ದೈವಾರಾಧನೆ ಅಂತ ಹೇಳಿದ್ರೆ ಕೋಲ ನೇಮವನ್ನೇ ಕೊಡುವಂಥದ್ದು ಅಲ್ಲ. ದೈವ ನೇಮಕ್ಕೆ ನಿಮಗೆ ಒಂದು ತಂಬಿಲ ಕೊಡುವಂಥದ್ದು ನಿಯಮ ಇದೆ. ಮತ್ತು ನಿಮಗೆ ಗೊತ್ತಿಲ್ಲದಿದ್ದರೆ ಹತ್ತಿರದವ್ರ ಹತ್ರ ಕೇಳ್ಕೊಳ್ಳಿ, ಆದರೆ ಇಂಥ ನಾಟಕಕ್ಕೆ ಬಿದ್ದು ಸೋಲ್ಬೇಡಿ. ಈಗಾಗಲೇ ಕರ್ನಾಟಕ, ಮಹಾರಾಷ್ಟ್ರದಾದ್ಯಂತ ಅನೇಕ ಕಡೆಗಳಲ್ಲಿ ಕಟ್ಟೆಗಳು, ದೇವಸ್ಥಾನಗಳು ಹೆಸರಿನಲ್ಲಿ, ಅನೇಕ ದರ್ಶನ ಪಾತ್ರಿಗಳ ಹೆಸರಿನಲ್ಲಿ ಜನರನ್ನು ಲೂಟಿ ಮಾಡುವಂಥ ದಂಧೆಗಳು ಆರಂಭವಾಗಿದೆ. ಈಗಾಗಲೇ ತುಳುನಾಡಿನ ದೈವ ಭಕ್ತರು ತಲೆತಗ್ಗಿಸುವಂಥ ಕೆಲಸಗಳು ಆಗಿದೆ. ಇರ್ಗುಂದೂರು ಮತ್ತು ಯಾರು ನಮ್ಮ ರಿಷಬ್ ಶೆಟ್ಟಿಯವರಿಂದ ಗಿಂತಲೂ ತುಂಬ ಡೇಂಜರ್ ಯಾರು ಅಂತ ಹೇಳಿದರೆ ಈಗ ನಮಗೆ ಈ ರೀತಿಯ
ದೈವಗಳ ನಂಬಿಕೆ ಗೊತ್ತಿದ್ದೂ ನಾಟಕ ಮಾಡುವವರು, ದೈವಗಳ ನರ್ತಕನ ಮಾಡುವವರೇ, ದೈವಕ್ಕೆ ತಂತ್ರಭಾಗ ಮಾಡುವವರೇ ಕೆಲವೊಬ್ಬರು. ಇಂಥವರಿಂದಲೇ ದೈವಾರಾಧನೆ ದರ್ಶನ ಪಾತ್ರಿಗಳಿಂದ ಜನರನ್ನ, ಮುಗ್ಧ ಕುಟುಂಬವನ್ನ, ಇಲ್ಲಿಯವರನ್ನೇ ಮೋಸ ಮಾಡ್ತಾ ಇದ್ದಾರೆ. ಹಳಬಿರು ಊರಿನ ಪರ ಊರಿನವರಿಗೆ ಈ ರೀತಿಯಾಗಿ ಎಲ್ಲಿಯೂ ನೀವು ಕೈ ಸುಟ್ಕೊಳ್ಬೇಡಿ. ಮತ್ತು ನಿಮಗೆ ಎಲ್ಲಿಯಾದರೂ ನೋಡಲಿಕ್ಕೆ ಬಂದರೂ ಎಲ್ಲಿಯೂ ಹಾರಿಕೆ ಕೊಡಬೇಡಿ. ಕೂತಲ್ಲಿಂದಲೇ ದೈವಗಳನ್ನು ನಂಬಿದರೂ ಆಗ್ತದೆ. ಮತ್ತು ಯಾವ ಕುಟುಂಬ ಇದೆ, ಯಾವ ಗ್ರಾಮ ಇದೆ, ಆ ವ್ಯಕ್ತಿಗಳ ಪ್ರಧಾನವಾಗಿ ಅವರನ್ನು ಸಂಪರ್ಕಿಸಿ ದೈವಗಳ ಬಂದು ಹೋಗಿ. ಇದು ಎಲ್ಲವೂ ಒಂದು ರೀತಿಯ ಪ್ರಚಾರದ ದೃಷ್ಟಿಯಲ್ಲಿ ನಡೀತಾ ಇದೆ. ಆದರೆ ಎಲ್ಲವನ್ನ ಗಮನಿಟ್ಟುಕೊಳ್ಳಿ, ಮುಂದಿನ ಪತ್ತನಾಜೆಗೆ ಮುಂಚೆ ಕೆಲವೊಂದು ಘಟನೆಗಳನ್ನು ನೋಡ್ತೀರಿ. ದೈವದ ನಿಯಮದಲ್ಲಿ ತಪ್ಪಿ ನಡೆದವನಿಗೆ ಶಿಕ್ಷೆ ಆದದ್ದೇ ಇದೆ. ಮೊನ್ನೆ ನಡೆದ ಹರಿಕೆಯ ಕೋಲ ಅದು ಎಲ್ಲವೂ ಇಲ್ಲಿಯ ರಿಷಬ್ ಶೆಟ್ಟಿಯಿಂದ ಆದಂಥ ತಪ್ಪಲ್ಲ. ಅದು ಸ್ಪಷ್ಟವಾಗಿ ಇಲ್ಲಿಯ ದೈವ ಚಾಕಿರಿಯವರು ರಿಷಬ್ ಶೆಟ್ಟಿಯವರನ್ನು ಮೋಸ ಮಾಡಿದ್ದು, ಆ ಕಿರುಗುಂದೂರನ್ನು ಮೋಸ ಮಾಡಿದ್ದು. ಇಲ್ಲಿಯ ನಿಜವಾಗಿ ಆ ದೈವ ನರ್ತಕ, ತಂತ್ರಿ ಮತ್ತು ಆ ಚಾಕಿರಿಯವರು ತುಳುನಾಡಿನ ದೈವದ ನಂಬಿಕೆಯನ್ನು ಸ್ಪಷ್ಟ ಮಣ್ಣು ಪಾಲು ಮಾಡಿದ್ದಾರೆ. ಇಲ್ಲಿ ಅರ್ಪಿತೆಯನ್ನು ಮಾರ್ಕೊಂಡಿದ್ದಾರೆ. ಈ ತಪ್ಪುಗಳನ್ನು ಯಾರಿಂದಲೂ ಆಗಬಾರದು. ಇದನ್ನು ಏನೇ ಇದ್ರೂ ಈ ತುಳುನಾಡ ಧರ್ಮದೇವಗಳೇ ನಿಮ್ಮನ್ನು ನೋಡ್ಕೊಳ್ಳಿ ಅಂತ ಹೇಳುವಂಥದ್ದು. ಸೊ ಓಕೆ, ಥ್ಯಾಂಕ್ ಯು ಶೆಟ್ರೆ. ಸೊ ಇದಿಷ್ಟು ತಮ್ಮಣ್ಣ ಶೆಟ್ಟರು ಕೂಡ ಹೇಳಿರುವಂತಹ ಮಾತು. ಖಂಡಿತವಾಗ್ಲೂ ಒಂದ್ಸಲ ಬೇಸರ ಆಗುತ್ತೆ ಏನು ಅಂತ ಹೇಳಿದ್ರೆ, ಕಂಪ್ಲೀಟ್ ಆಗಿ ಅವರುಗಳು ಬಂದಿರುವಂಥದ್ದು ಬಿಸ್ನೆಸ್ಸಿಗೋಸ್ಕರನೇ, ಅದರಲ್ಲಿ ಡೌಟೇ ಇಲ್ಲ. ಒಂದು ಸಿನಿಮಾ ಮಾಡಿದಂತಹ ರಿಷಬ್ ಶೆಟ್ಟಿ ನಂತರ ಯಾವುದೋ ಒಂದು ಫ್ಯಾಂಟಸಿ ವರ್ಲ್ಡ್ ಥರ ಏನೇನೋ ಸಿನಿಮಾ ಮಾಡ್ತಾರೆ ದೈವಾರಾಧನೆಗೆ ಸಂಬಂಧಪಟ್ಟಾಗೆ ಅನ್ನುವಂಥ ವಿಚಾರದಲ್ಲಿ ಬರೀ ಸ್ಟೇಟ್ಮೆಂಟ್ ಕೊಟ್ಟು ಬಿಡ್ತಾರೆ. ಈ ರೀತಿ ಅನ್ಯಾಯ ಮಾಡಬೇಡಿ, ಈ ರೀತಿಯಾಗಿ ವೇಷಗಳನ್ನು ಹಾಕಬೇಡಿ ಅಂತೇಳಿ. ಆದರೆ ಇವರು ಬಂದು ಮಾಡಿರುವಂಥದ್ದು ಏನು ಸಂದೇಶವನ್ನು ಕೊಡ್ತೀರಾ? ಆ ದೈವ ನರ್ತಕರಿಗೂ ಕೂಡ ಹೇಳುವಂಥದ್ದು, ರಿಷಬ್ ಶೆಟ್ಟರ ತೊಡೆಯಲ್ಲಿ ಹೋಗಿ ಮಲಗ್ತೀರಾ ಸ್ವಾಮಿ. ಏನು ತುಳುನಾಡಿಗೆ ಯುದ್ಧವನ್ನು ಮಾಡಿ ಬಂದಿದ್ದಾರೆ ರಿಷಬ್ ಶೆಟ್ಟಿ. ಬಿಸ್ನೆಸ್ ಮಾಡಿರೋದು ಆ ದೈವಗಳನ್ನು ಇಟ್ಕೊಂಡು ಬಿಸ್ನೆಸ್ ಮಾಡಿರುವಂಥದ್ದು. ಈಗ 3 ಮಾಡೋಕೆ ಹೊರಟಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ಅವರ ತೊಡೆಯಲ್ಲಿ ಹೋಗಿ ಮಲಗ್ತೀರ ಅಂತ ಹೇಳಿದ್ರೆ, ದೈವಾರಾಧನೆಗೆ ತೊಂದರೆ ಆದಾಗ ಅಲ್ಲಿ ಏನು ಮೊನ್ನೆ MRPL ತೊಂದರೆ ಆಯ್ತಲ್ಲ, ರಿಷಬ್ ಶೆಟ್ಟಿ ಆಗಿರ್ಬೋದು, ಕಿರಗಂದೂರು ಆಗಿರ್ಬೋದು, ಅದು MRPLಗೆ ಜಾಗ ಹೋಗ್ಬಾರ್ದು, ಆ ಗುತ್ತಿನ ಮನೆಯವರಿಗೆ ಉಳಿಬೇಕು ಅಂತೇಳಿ ಒಂದೇ ಒಂದು ಸ್ವರವನ್ನು ಕೂಡ ಎತ್ತಿದ್ರ ಇವರು? ಇಲ್ಲ ಅಲ್ಲ. ಹಾಗಾಗಿ ಈ ದೈವ ನರ್ತಕರು ಹೋಗಿ ಮಲಗುವುದಂತೆ ಅವರಿಗೆ ಎಲ್ಲರೂ ಗೊತ್ತಾಗುತ್ತೆ. ಇವರು ದೊಡ್ಡವರು, ಇವರು ಡೈರೆಕ್ಟ್ರು, ಇವರು ಪ್ರೊಡ್ಯೂಸರು ಅನ್ನುವಂಥ ವಿಚಾರದಲ್ಲಿ ಎಲ್ಲನೂ ಕೂಡ ಗೊತ್ತಾಗುತ್ತೆ. ಸೊ ಈ ರೀತಿಯ ದೈವಾರಾಧನೆ ಅಲ್ಲ. ನಿಜವಾಗ್ಲೂ ದೈವಾರಾಧನೆ ಅನ್ನುವಂಥದ್ದು ಬೇರೆನೇ ಇದೆ. ಇದರಿಂದಾಗಿ ಹಾಳಾಗ್ತಾ ಇದೆ. ದಯಮಾಡಿ ತುಳುವರೆ ಎಚ್ಚೆತ್ತುಕೊಳ್ಳಿ ಅನ್ನುವಂಥ ವಿಚಾರದಲ್ಲಿ ತಮ್ಮಣ್ಣ ಶೆಟ್ಟರು ಕೂಡ ಹೇಳ್ತಾ ಇರುವಂಥದ್ದು. ಇಡೀ ತುಳುನಾಡೆ ಇದಕ್ಕೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದೆ. ಮೊನ್ನೆ ನಡೆದದ್ದಕ್ಕೆ ರಿಷಬ್ ಶೆಟ್ಟಿ ತುಳುನಾಡಿಗೆ ಏನೂ ಅಲ್ಲ. ಈಸ್ ಅನ್ ಬಿಸ್ನೆಸ್ ಮ್ಯಾನ್. ದೈವಾರಾಧನೆಯನ್ನು ಉಳಿಸುವಲ್ಲಿ ಅಥವಾ ತುಳುನಾಡಿನ ಒಂದು ಕಲ್ಚರನ್ನು ಉಳಿಸುವಲ್ಲಿ, ಆಚಾರ ವಿಚಾರವನ್ನು ಉಳಿಸುವಲ್ಲಿ ಏನು ಮಾಡೋಕ್ಕೆ ರಿಷಬ್ ಶೆಟ್ಟಿ ಸಾಧ್ಯನೇ ಇಲ್ಲ. ಸಿನಿಮಾ ಮಾಡಿದ್ರೆ ತುಳುನಾಡು ಹೇಗೆ ಸ್ವಾಮಿ ಉಳಿಯೋದು? ಸರಿಯಾಗಿ ರಿಷಬ್ ಶೆಟ್ಟಿಗೆ ಏನು 3 ವರ್ಷದಿಂದ ಸಿನಿಮಾ ಮಾಡ್ತಾ ಇದ್ರೆ ತುಳು ಮಾತಾಡ್ತಾರ ಅವರು? ಒಂದೇ ಒಂದು ವರ್ಡ್ ಕರೆಕ್ಟಾಗಿ ತುಳು ಮಾತಾಡೋಕೆ ಗೊತ್ತುಂಟು? ಅಷ್ಟು ಪ್ರೀತಿ ಇದ್ರೆ ರಿಷಬ್ ಶೆಟ್ಟಿ ತುಳು ಮಾತಾಡಲಿ, ಬನ್ನಿ. ಕಳಿಬೇಕಿತ್ತು ಅಲ್ಲ 3 ವರ್ಷದಿಂದ. ತುಳುನಾಡಿನ ಮೇಲೆ ಪ್ರೀತಿ ಇದ್ದರೆ, ಬಿಸ್ನೆಸ್ಗೋಸ್ಕರ ಬಳಸ್ತಾ ಇದ್ರೆ ಅದಕ್ಕೆ ಒಂದಷ್ಟು ಜನ ಸಪೋರ್ಟ್ ಮಾಡೋರು ಬೇಡ. ಓಕೆ, ಈ ರೀತಿಯಾಗಿ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ದೈವಾರಾಧನೆ ಹಾಳಾಗುತ್ತೆ. ಸೊ ಹಾಗಾಗಿ ಈ ರೀತಿಯ ಅಂತ ಹೇಳಿದ್ರೆ ದೈವಾರಾಧನೆ ಉಳಿಬೇಕು ಅನ್ನುವಂಥವರು ಯಾರು ಒಂದಷ್ಟು ಜನ ಪ್ರಯತ್ನವನ್ನು ಪಡ್ತಾ ಇದ್ರೆ ದಯಮಾಡಿ ಧ್ವನಿ ಎತ್ತಿ ಇದೇ ಕೊನೆಯಾಗಲಿ ಈ ರೀತಿಯ ಸೆಲೆಬ್ರಿಟಿ. ಮೊನ್ನೆ ನಾನು ಕೇಳಿದೆ ಬರುವಾಗ ಕ್ಯಾರವಾನ್ ಅಂತೆ. ಮತ್ತೊಂದು ಕೇಳಬೇಕಿತ್ತು ನನಗೆ, ಆ ಹೆಂಗಸರನ್ನು ಟಚ್ ಮಾಡುವಂಥದ್ದು ಏನಾದರೂ ಇದೆಯಾ? ಇದು ದೈವ ರಿಷಬ್ ಶೆಟ್ಟಿ ಹೆಂಡತಿಯನ್ನು ಕೂಡ ಹೋಗಿ ಏನು ಆ ಥರ ಇದೆಯಾ, ಅಥವಾ ಈ ಬೇರೆಯವರನ್ನು? ಈ ದೈವದ ಕಾಲದಲ್ಲಿ ಹೆಂಗಸರಿಗೆ ಮಹತ್ವ ಇದೆ. ದೈವಾರಾಧನೆಯಲ್ಲಿ ಹೆಂಗಸರಿಗೆ ಮಹತ್ವ ಇದೆ. ಈಗ ಕಲ್ಲುಟ್ಟಿಗೋ ಮೇಯವರಿಗೆ ದೈವಗಳಿಗೆಲ್ಲ ಅಡಿಗೆ ಮಾಡುವುದಿಲ್ಲ, ಅವರೇ ತಯಾರು ಮಾಡೋದು. ದೈವದ ಕಾಲದಲ್ಲಿ ಒಬ್ಬ ಗಡಿ ಪ್ರಧಾನ ಆಗಬೇಕಿದ್ರೆ ಅವನು ಹೆಂಡತಿ ಇರಬೇಕು. ಹೆಂಡತಿ ಸತ್ತ ನಂತರ ಗಡಿಯು ನಿಮಗೆ ತೆಗಿಬೇಕಂತ ನಿಯಮ ಇದೆ. ಇಲ್ಲಿ ನೋಡಿ, ಯಾವುದೇ ಕಾರಣಕ್ಕೂ ಹೆಂಗಸರು ಮಾಲೆ ಹಾಕ್ಲಿಕ್ಕಿಲ್ಲ, ಹೆಂಗಸರಿಗೆ ಕೈಗಾಣಿಕೆ ಇಡಲಿಕ್ಕಿಲ್ಲ, ಮತ್ತು ದೈವವನ್ನು ಮುಟ್ಲಿಕ್ಕಿಲ್ಲ. ರಿಷಬ್ ಶೆಟ್ಟಿಯೂ ಮುಟ್ಲಿಕ್ಕಿಲ್ಲ. ಒಬ್ಬ ಗ್ರಾಮ ದೈವದ ಭಂಡಾರ ಪಲ್ಲಕ್ಕಿ ನೇಮದವನಿಗೆ ಅಂಗಿ ಹಾಕಿ ಮುಟ್ಟಬಾರ್ದು, ಯಾರೇ ಇಡಬಾರ್ದು. ಇದರಲ್ಲಿ ಒಂದನೇ ಗುತ್ತು, ಎರಡನೇ ನೀವು ಮಾತನಾಡಬೇಕಿದ್ರು ಗುತ್ತಿನವರ ಹತ್ರ ಮಾತನಾಡಿ, ಗುತ್ತಿನವರು ಅವರ ಹತ್ರ ಮಾತಾಡಬೇಕು. ನೀವು ಅಲ್ಲಿ ಅಂದರೆ ದೈವ, ಅವನ ಪ್ರೀತಿ, ದೈವಕ್ಕೆ ಪ್ರೀತಿ, ದೈವ ಮುಟ್ಟುವುದು ಮಾತನಾಡುವುದು ಆ ವ್ಯಕ್ತಿಯನ್ನು ಮಾತ್ರ. ಯಾಕಂತ ಹೇಳಿದ್ರೆ ಅಂದು ದೈವಗಳು ಬಂದಾಗ ಇವನ ಸಂಸಾರ ಅವನಿಗೆ ನೆಲೆ ಕೊಟ್ಟಿದೆ ಅಂತ. ಸಿನಿಮಾ ತೆಗೆದ ನಂತರ ಈ ರಿಷಬ್ ಶೆಟ್ಟಿಯನ್ನು ಈ ರೀತಿ ಮುತ್ತಿಕ್ಕುವುದಂದರೆ
ಅದೆಲ್ಲ ತಪ್ಪುರಿ, ಅದು ಮಾಡಬಾರ್ದಂತ. ರಿಷಬ್ ಶೆಟ್ಟಿಯನ್ನು ಮುಟ್ಲಿಕ್ಕಿಲ್ಲ, ರಿಷಬ್ ಶೆಟ್ಟಿಯನ್ನು ಹೆಂಡತಿ ಮಕ್ಕಳನ್ನು ಮುಟ್ಲಿಕ್ಕಿಲ್ಲ. ರಿಷಬ್ ಶೆಟ್ಟಿ ಅಂತ ಸಾವಿರ ಜನ ದೈವದ ಗಳಕ್ಕೆ ಬಂದು ಹೋಗ್ತಾರೆ. ಯಾವ ಆಧಾರದಲ್ಲಿ ದೈವಕ್ಕೆ ಮಾನ್ಯತೆ ಇದೆಯಾ? ಗಡಿ ಪ್ರಧಾನನ, ಧರ್ಮ ಕೊಟ್ಟಿದ್ದಾನ? ನರ್ತಕನಿಗೆ ಅಮಿತಾಬ್ ಬಂದರೆ ಗೊತ್ತಾಗ್ತದೆ, ರಿಷಬ್ ಬಂದರೆ ಗೊತ್ತಾಗ್ತದೆ, ಸಿನಿಮಾ ನಟರು ಬಂದಾಗ ಗೊತ್ತಾಗ್ತದೆ, ಸೀರಿಯಲ್ ಆಕ್ಟರ್ ಬಂದಾಗ ಗೊತ್ತಾಗ್ತದೆ. ಅದು ನಾಟಕ ಅಂತ ಹೇಳುವಂಥದ್ದು. ದಯಮಾಡಿ ಮತ್ತೊಮ್ಮೆ ಮಗದೊಮ್ಮೆ ನಾನು ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಅದೇ ತಮ್ಮನ್ನ ಶೆಟ್ಟರು ಕೂಡ ಹೇಳ್ತಾ ಇರ್ತಾರೆ, ನಿರಂತರವಾಗಿ ಪ್ರಯತ್ನ ಕೂಡ ಮಾಡ್ತಾ ಇರ್ತಾರೆ ಅಂತ ಹೇಳಿದ್ರೆ, ಬರೀ ಮಾತಾಡುವಂಥದ್ದಲ್ಲ, ಪ್ರಾಕ್ಟಿಕಲ್ ಆಗಿ ಮಾಡಿ ದೈವಾರಾಧನೆ ಅಂತ ಹೇಳಿದ್ರೆ ಇದು ದೈವಾರಾಧನೆ ದಾರಿ ತಪ್ಪಿ ಹೋಗ್ತಾ ಇದೆ, ತಪ್ಪಿಸಬೇಡಿ, ಅದನ್ನು ಉಳಿಸಿ. ಕಾಡ ಸಂಸ್ಕೃತಿ ಆಗಿರ್ಬೋದು, ನಾಡ ಸಂಸ್ಕೃತಿ ಆಗಿರ್ಬೋದು, ಕಡಲ ಸಂಸ್ಕೃತಿ ಆಗಿರ್ಬೋದು, ಇದು ಉಳಿದ್ರೆ ಮಾತ್ರ ತುಳುನಾಡು ಉಳಿಯುತ್ತೆ ಸ್ವಾಮಿ. ಅದರಲ್ಲಿ ಒಂದು ದೈವಾರಾಧನೆ. ಇದನ್ನು ಮಾರಾಟಕ್ಕೆ ಕೊಂಡೋಗ್ಬೇಡಿ. ಯಾವನೋ ಬಂದ ಅಂತೇಳಿ, ಯಾವನೋ ದುಡ್ಡು ಕೊಟ್ಟ ಅಂತೇಳಿ ಬೇಕಾದಾಗಿ ನೀವು ಕೋಲ ಮಾಡ್ತೀರಾ, ಅವರಿಗನ್ನು ತೊಡೆಯ ಮೇಲೆ ಮಲಗ್ತೀರಾ ಅಂತ ಹೇಳಿದ್ರೆ ದಯಮಾಡಿ ಇದನ್ನು ಹರಾಜು ಮಾಡಬೇಡಿ, ಕಾಪಾಡಿ. ಎಲ್ಲರೂ ಕೂಡ ಇದರ ಬಗ್ಗೆ ಧ್ವನಿ ಎತ್ತಲೇಬೇಕು. ಆದಷ್ಟು ಜನ ಧ್ವನಿ ಎತ್ತುತ್ತಾ ಇದ್ದಾರೆ, ಇನ್ನು ಮುಂದೆನೂ ಕೂಡ ಎತ್ತಬೇಕು. ಇಂಥ ಪ್ರಯತ್ನಕ್ಕೆ ಯಾರೂ ಮುಂದೊಂದು ದಿನ ಇಳಿಬಾರ್ದು.